हरि ओं प्रियबालाः सुप्रभातं सर्वेषां संस्कृतकक्ष्यां हार्दं स्वागतम्। पूर्वस्मिन् वर्गे वयं भवन्तः पठितवन्तः यत् कर्णः अस्त्राभ्यासम् अध्येतुं परशुरामस्य समीपं गत्वा प्रार्थयति। परशुरामः वदति किम् इत्युक्ते ब्राह्मणेषु उपदेशं करोमि न क्षत्रियाणाम् इति परशुरामः वदति। तदा कर्णः अहं ब्राह्मणः इति उक्त्वा सम्यक् अध्ययनं कृतवान्। एवमेव एकदा गुरुः वनपरिभ्रमणात् परिश्रमात् कर्णस्य अङ्के निद्रावशम् उपगतः। तदा वज्रमुखः नाम कृमिः कर्णस्य ऊरुद्वयम् अदशत्। गुरोः निद्राभङ्गभयात् कर्णः वेदनाम् असह्यत। जागृतः गुरुः क्रोधेन कर्णं क्षत्रियः इति मत्वा ते अस्त्राणि कालविफलानि सन्तु इति शापं दत्तवान्। ततः शल्यः युद्धभूमौ रथं स्थापयति। अनन्तरम् इदानीं किम् अभवत् अग्रिमभागम् इदानीं पश्यामः। पश्यन्तु, नेपथ्ये भो कर्ण महत्तरां भिक्षां याचे इति स्वरः श्रूयते। ನೋಡಿ, ನೇಪಥ್ಯೆ ಅರ್ಥಾತ್ ವೇದಿಕಾಯಾः ಪೃಷ್ಠಭಾಗತಃ, ನೇಪಥ್ಯದಲ್ಲಿ ಅಥವಾ ಪರದೆಯ ಹಿಂದೆ, ಸ್ಟೇಜಿನಲ್ಲಿ ಹಿಂದುಗಡೆ ಒಂದು ಸ್ವರ ಕೇಳ್ತದೆ. ಏನು? ಗಟ್ಟಿಯಾಗಿ, ಭೋ ಕರ್ಣ, ಹೇ ಕರ್ಣ, ಮಹತ್ತರಾಂ ಭಿಕ್ಷಾಂ ಯಾಚೆ. ಮಹತ್ತರಾಂ, ಮಹತ್, ಮಹತ್ತರ, ಮಹತ್ತಮ ತಾರತಮ್ಯಾರ್ಥದಲ್ಲಿ ಅಲ್ಲಿ ತರಪ ಮತ್ತು ಪ ಪ್ರತ್ಯಯಗಳು ಬಂದಿದೆ. ಮಹತ್ತರಾಂ, ಮಹತ್ತರವಾದ ಶ್ರೇಷ್ಠವಾದಂತಹ ಒಂದು ದೊಡ್ಡದಾದಂತಹ ಭಿಕ್ಷಾಂ ಯಾಚೆ. ಅಹಂ ಭಿಕ್ಷಾಂ ಯಾಚೆ, ನಾನು ಭಿಕ್ಷೆಯನ್ನು, ಭಿಕ್ಷೆ ಭಿಕ್ಷಾಹ ಭಿಕ್ಷಾಂ, ಒಂದು ಭಿಕ್ಷೆಯನ್ನು ಯಾಚೆ, ನಾನು ಯಾಚಿಸುತ್ತೇನೆ. ಯಾಚೆ ಲೋಟ್ಲಕಾರ, ಉತ್ತಮ ಪುರುಷ. ಯಾಚತೆ, ಯಾಚೇತೆ, ಯಾಚಂತೆ, ಯಾಚಸೆ, ಯಾಚೇಥೆ, ಯಾಚಧ್ವೆ, ಯಾಚೆ, ಯಾಚಾವಹೆ, ಯಾಚಾಮಹೆ, ಯಾಚೆ ಯಾಚಿಸುತ್ತೇನೆ ಅಂತ ಹೇಳಿ ಒಂದು ಸ್ವರ ಕೇಳ್ತದೆ. ಕರ್ಣಃ ಶೃಣೋತಿ, ಆಕರ್ಣ್ಯ, ಕರ್ಣನು ಅದನ್ನು ಕೇಳ್ತಾನೆ. ಶ್ರುತ್ವ ಆಶ್ಚರ್ಯೇಣ ವದತಿ, ಅಯೇ ವೀರವಾನ್ ಶಬ್ದ. ಅಯೇ ಅಥವಾ ಅರೆ, ವೀರವಾನ್ ಶಬ್ದ, ಸತ್ವವಾನ್ ಶಬ್ದ, ಗಂಭೀರ ಶಬ್ದ, ಯಾವುದೋ ಒಂದು ಗಂಭೀರವಾದಂತಹ ಸತ್ವಯುಕ್ತವಾದಂತಹ ವೀರರು ಹೇಳುವಂತಹ ಮಾತಿನ ಧಾಟಿಯಲ್ಲಿ ಕೇಳ್ತಾ ಇದ್ದಾರೆ ಭಿಕ್ಷೆಯನ್ನು. ವೀರವಾನ್, ವೀರವಂತೋ, ವೀರವಂತಹ, ವೀರವತ್ ಶಬ್ದ, ವೀರವಾನ್ ಶಬ್ದ, ಯಾರೋ ಒಬ್ಬ ವೀರ್ಯವಂತನು ಹೇಳುವಂತಹ ಮಾತು. ಆಹೂಯತಾಂ ಸಹ ವಿಪ್ರಹ, ಭಿಕ್ಷೆ ಬೇಡುವಂಥದ್ದು ಬ್ರಾಹ್ಮಣ ಅಂತ ಗೊತ್ತಾಯಿತು. ಸಹ ವಿಪ್ರಹ ಆಹೂಯತಾಂ, ಆ ಭಿಕ್ಷೆಯನ್ನು ಬೇಡಿದಂತಹ ವಿಪ್ರಹ ನಾಮ ಬ್ರಾಹ್ಮಣ, ದ್ವಿಜ. ವಿಪ್ರಹ ಅಂತ ಹೇಳಿದ್ರೆ ಬ್ರಾಹ್ಮಣ ಅಥವಾ ದ್ವಿಜ. ಆ ಬ್ರಾಹ್ಮಣನು ಆಹೂಯತಾಂ, ಕರೆಯಲ್ಪಡಲಿ, ಕರೆತರಲ್ಪಡಲಿ ಅಂತ ಹೇಳಿ ಕರ್ಣ ಹೇಳ್ತಾನೆ. ಆಹೂಯತೆ ಕರ್ಮಣಿ ರೂಪದಲ್ಲಿ ಲಟ್ಲಕಾರ ಆತ್ಮನೇಪದಿ, ಆಹೂಯತಾಂ ಲೋಟ್ಲಕಾರ, ಆಹೂಯತಾಂ, ಆಹೂಯೇತಾಂ, ಆಹೂಯಂತಾಂ ಅಂಥೇಳಿ. ಆಹೂಯತಾಂ ಅಂದರೆ ಇಲ್ಲಿ ಕರ್ಮಣಿ ರೂಪದಲ್ಲಿದೆ. ತಂ ವಿಪ್ರಂ ಆಹೂಯ ಅಂತ ಹೇಳಿ ಕರೀತಾನೆ. ಆ ವಿಪ್ರನನ್ನು ಕರೆಯಿರಿ. ಆದರೆ ಬ್ರಾಹ್ಮಣರ ಬಳಿಗೆ ಅವರನ್ನು ಕರ್ಕೊಂಡು ಬರೋದಲ್ಲ, ನಾವೇ ಹೋಗಬೇಕು ಬಳಿಗೆ ಅಂತೇಳಿ ತಿಳ್ಕೊಂಡು, ನಾನು ಅಹಮೇವ ಆಹ್ವಯಾಮಿ, ಅವನನ್ನು ಇಲ್ಲಿ ಯಾರು ಕರ್ಕೊಂಡು ಬರೋದು ಬೇಡ, ನಾನೇ ಕರ್ಕೊಂಡು ಬರ್ತೇನೆ ಅಂತ ಗೌರವಯುತವಾಗಿ ಹೇಳಿ, ನಾ ಅಹಂ ಏವ ಆಹ್ವಯಾಮಿ, ಬೇಡ ನಾನೇ ಅವನನ್ನು ಕರೆಯುತ್ತೇನೆ, ನಾನೇ ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಅವನ ಸಮೀಪಕ್ಕೆ ಹೋಗ್ತಾನೆ. ಭಗವನ್ ಇತಃ, ಹೇ ಭಗವನ್, ಹೇ ವಿಪ್ರ, ಹೇ ಪೂಜ್ಯ, ಇತಃ ಆಗಚ್ಚ, ಇತಃ ಆಗಚ್ಚಂತು, ಇತ್ತ ಕಡೆಗೆ ಬನ್ನಿ, ಈ ಕಡೆಗೆ ಬನ್ನಿ ಅಂತ ಹೇಳಿ ಒಂದು ಕಡೆಗೆ ಕರ್ಕೊಂಡು ಬರ್ತಾನೆ ಕರ್ಣ. ತತಃ ಪ್ರವಿಶತಿ ಬ್ರಾಹ್ಮಣ ರೂಪೇಣ ಶಕ್ರಃ. ತತಃ ಅನಂತರ ವೇದಿಕಾಂ ಪ್ರತಿ, ವೇದಿಕೆಗೆ, ಸ್ಟೇಜಿಗೆ ಬ್ರಾಹ್ಮಣ ರೂಪೇಣ ಶಕ್ರಃ ಪ್ರವಿಶತಿ. ಬ್ರಾಹ್ಮಣ ರೂಪಂ ಧೃತ್ವ ಶಕ್ರಃ ಅರ್ಥಾತ್ ಇಂದ್ರಃ ಪ್ರವಿಶತಿ, ಇಂದ್ರ ಬರ್ತಾನೆ ಬ್ರಾಹ್ಮಣ ವೇಷದಲ್ಲಿ ಇದೆ.
ಶಕ್ರಃ ವದತಿ ಭೋ ಕರ್ಣ ಮಹತ್ತರಾಂ ಭಿಕ್ಷಾಂ ಯಾಚೆ. ಇಂದ್ರ ಹೇಳ್ತಾನೆ, ಭೋ ಹೋ ಕರ್ಣ, ಹೇ ಕರ್ಣ, ಅಹಂ ಮಹತ್ತರಾಂ ಭಿಕ್ಷಾಂ ಯಾಚೆ, ಮಹತ್ತರವಾದಂತಹ ದೊಡ್ಡದಾದಂತಹ ಒಂದು ಭಿಕ್ಷೆಯನ್ನು ಬೇಡುವವನಾಗಿದ್ದೇನೆ, ಕೊಡ್ತೀಯಾ ಅಂತ ಕೇಳ್ತಾನೆ. ಯಾಚೆ ಉತ್ತಮ ಪುರುಷ, ಲಟ್ಲಕಾರ ಉತ್ತಮ ಪುರುಷ ಏಕವಚನ, ಆತ್ಮನೇಪದಿ. ಅನಂತರಂ ಕರ್ಣಃ ವದತಿ ದೃಢಂ ಪ್ರೀತೋಸ್ಮಿ ಭಗವನ್. ಭಿಕ್ಷೆಯನ್ನು ಕೊಡುವಂಥದ್ದು ಅಥವಾ ನಾನು ದಾನ ಮಾಡುವಂಥದ್ದು ಒಬ್ಬ ಬ್ರಾಹ್ಮಣ ಕೇಳ್ತಾ ಇದ್ದಾನೆ. ಪರಿಪೂರ್ಣವಾದಂತಹ ಮನಸ್ಸಿನಿಂದ, ಧಾರಾಳತನದಿಂದ ನಾನು ಕೊಡ್ತೇನೆ ಅಂತ ನಿರ್ಧಾರ ಮಾಡಿದ್ದಾನೆ ಕರ್ಣ. ದೃಢಂ ಪ್ರೀತಃ ಅಸ್ಮಿ, ಹೇ ಭಗವನ್, ಎಲೆ ಭಗವಂತನೇ, ಅಹಂ ದೃಢಂ ಪ್ರೀತಃ ಅಸ್ಮಿ, ದೃಢವಾಗಿ ಖಂಡಿತವಾಗಿಯೂ ಕೂಡ ಪ್ರೀತಃ ಅಸ್ಮಿ, ದಾನ ಕೊಡಲಿಕ್ಕೆ ನಾನು ಸಂತೋಷದಿಂದ ಕೊಡ್ತಾ ಇದ್ದೇನೆ, ನಾನು ಸಂತೋಷಗೊಂಡಿದ್ದೇನೆ. ಯೋಗ್ಯ ಬ್ರಾಹ್ಮಣನಿಗೆ ಈ ಸಂದರ್ಭದಲ್ಲಿ ನಾನು ದಾನವನ್ನು ಕೊಡಲಿಕ್ಕೆ ಪೂರ್ಣವಾದ ಮನಸ್ಸಿದೆ, ನನಗೆ ಸಂತೋಷದಿಂದ ಕೊಡ್ತೇನೆ, ನಾನು ಸಂತೋಷಗೊಂಡಿದ್ದೇನೆ ಅಂತ ಹೇಳ್ತಾನೆ. ಶಕ್ರಃ ಆತ್ಮಗತಂ, ಕರ್ಣ ಸಂತೋಷದಿಂದ ದಾನವನ್ನು ಕೊಡ್ತೇನೆ ಅಂತೇಳಿ ಒಪ್ಪಿ ನಮಸ್ಕರಿಸ್ತಾನೆ. ಒಬ್ಬ ಬ್ರಾಹ್ಮಣನಿಗೆ ನಮಸ್ಕರಿಸಿದಾಗ ಆ ಬ್ರಾಹ್ಮಣ ಆಶೀರ್ವಾದವನ್ನು ಕೊಡಬೇಕು. ಶಕ್ರ ಏನನ್ನು ಆಶೀರ್ವಾದವನ್ನಾಗಿ ಕೊಡಬೇಕು ಅಂತ ಗೊಂದಲಕ್ಕೆ ಈಡಾಗ್ತಾನೆ. ನೋಡಿ, ಶಕ್ರಃ ಆತ್ಮಗತಂ, ಸ್ವಗತಂ ಆತ್ಮಗತಂ, ತನ್ನ ಮನಸ್ಸಿನಲ್ಲಿ ಈ ರೀತಿ ಯೋಚನೆ ಮಾಡ್ತಾನೆ. ಕಿಮ್ನು ಖಲು ಮಯಾ ವಕ್ತವ್ಯಂ ಯದಿ ದೀರ್ಘಾಯು ಭವತಿ ವಕ್ಷ್ಯೆ ದೀರ್ಘಾಯು ಭವಿಷ್ಯತಿ, ಯದಿ ನಾ ವಕ್ಷ್ಯೆ ಮೂಢಃ ಇತಿ ಮಾಂ ಪರಿಭವತಿ, ತಸ್ಮಾತ್ ಉಭಯಂ ಪರಿಹೃತ್ಯ ಕಿಮ್ನು ಖಲು ವಕ್ಷ್ಯಾಮಿ ಅಂತ ಹೇಳಿ ಯೋಚನೆ ಮಾಡ್ತಾನೆ. ನೋಡಿ, ಕಿಮ್ನು ಖಲು ಮಯಾ ವಕ್ತವ್ಯಂ, ಮಯಾ ಕಿಂ ವಕ್ತವ್ಯಂ, ಅಷ್ಟೇ, ನನ್ನಿಂದ ಏನು ಹೇಳಲ್ಪಡತಕ್ಕದ್ದು, ನಾನು ಏನು ಹೇಳಬೇಕು. ಮಯಾ ಆವಾಭ್ಯಂ ಅಸ್ಮಾಭಿ, ನನ್ನಿಂದ, ಮಯಾ ನನ್ನಿಂದ, ಏನು ಕಿಂ ವಕ್ತವ್ಯಂ ಹೇಳಲ್ಪಡಲಿ, ಈಗ ನಾನೇನು ಹೇಳಲಿ. ವಕ್ತವ್ಯಂ ಅತ್ರ ತವ್ಯತ್ ಪ್ರತ್ಯಯ ಕೃದಂತ ರೂಪ, ತವ್ಯತ್ ಪ್ರತ್ಯಯ, ಹೇಳಲ್ಪಡಬೇಕು, ಹೇಳಲ್ಪಡತಕ್ಕದ್ದು ಅಂತೇಳಿ ವಿದ್ಯಾರ್ಥಕ. ಈಗ ನಾನು ಏನು ಹೇಳಲ್ಪಡತಕ್ಕದ್ದು, ಏನಂತ ನಾನು ಆಶೀರ್ವಾದ ಮಾಡಬೇಕು ಕರ್ಣನಿಗೆ. ಅವ ನಮಸ್ಕರಿಸ್ತಾ ಇದ್ದಾನೆ. ಯದಿ ದೀರ್ಘಾಯು ಭವತಿ ಇತಿ ವಕ್ಷ್ಯೆ ದೀರ್ಘಾಯು ಭವಿಷ್ಯತಿ, ಯದಿ ಒಂದು ವೇಳೆ ಅವ್ಯಯ, ಯದಿ ದೀರ್ಘಾಯು ಭವತಿ ಚೇತ್, ದೀರ್ಘವಾದ ಆಯಸ್ಸು ಉಳ್ಳವನಾಗು. ದೀರ್ಘಂ ಆಯು ಯಸ್ಯ ಸಹ ದೀರ್ಘಾಯು, ಬಹುರ್ವೀಹಿ ಸಮಾಸ. ದೀರ್ಘಂ ಆಯು ಯಸ್ಯ ಸಹ, ಒಂದು ವೇಳೆ ದೀರ್ಘ ಆಯು ಉಳ್ಳವನಾಗು, ಬಹಳಷ್ಟು ವರುಷಗಳ ಕಾಲ ನೀನು ಆಯಸ್ಸು ಹೊಂದಿ ಬದುಕು ಅಂತ ಹೇಳಿ ನಾನು ಯದಿ ಭವತಿ ವಕ್ಷ್ಯಾಮಿ ಚೇತ್, ವದಾಮಿ ಚೇತ್, ನಾನು ಹೇಳಿದರೆ. ನೋಡಿ, ವಕ್ತಿ ಕ್ರಿಯಾಪದ, ಇದು ಉಭಯಪದಿ. ವಕ್ತಿ ವಚ್ ಧಾತು, ವಕ್ತಿ ವಕ್ಷ್ಯಾಮಿ ಆತ್ಮನೇಪದಿ ಕೂಡ ಆಗ್ತದೆ. ಇದು ವಕ್ಷ್ಯತೆ ವಕ್ಷ್ಯೇತೆ ವಕ್ಷ್ಯಂತೆ, ವಕ್ಷಸೆ ವಕ್ಷ್ಯೇತೆ ವಕ್ಷ್ಯಧ್ವೆ, ವಕ್ಷ್ಯೇ ವಕ್ಷಾವಹೆ ವಕ್ಷ್ಯಾಮಹೆ ಉತ್ತಮ ಪುರುಷ. ವಕ್ಷ್ಯಾಮಿ ಅಂತ ಕೂಡ ಉಂಟು, ವಕ್ಷ್ಯೆ ಎರಡು ಕೂಡ ಉಭಯಪದಿಯಲ್ಲಿ ಇರುವಂಥದ್ದು. ಲೃಟ್ಲಕಾರದಲ್ಲಿದೆ, ಭವಿಷ್ಯತ್ ಕಾಲ. ಒಂದು ವೇಳೆ ದೀರ್ಘಾಯು ಉಳ್ಳವನಾಗು ಅಂತ ನಾನು ಹೇಳಿದರೆ, ಯದಿ ವದಾಮಿ ಚೇತ್ ಅಥವಾ ವದಿಷ್ಯಾಮಿ ಚೇತ್, ಸಹ ದೀರ್ಘಾಯು ಭವಿಷ್ಯತಿ, ಸಹ ಕರ್ಣಃ ದೀರ್ಘ ಆಯು ಭವಿಷ್ಯತಿ, ದೀರ್ಘಾಯು, ಅವ ದೀರ್ಘಾಯು ಉಳ್ಳವನಾಗ್ತಾನೆ. ನಾನು ಈಗ ಬಂದಿರುವಂಥದ್ದು ಅವನ ಆಯಸ್ಸನ್ನು ಕಡಿಮೆ ಮಾಡಬೇಕು, ಅವನಿಗೆ ಸಾವು ಬರಬೇಕು ಅಂತ ಹೇಳಿ ಅವನಿಂದ ಏನೋ ಪಡಿಬೇಕು ಅಂತ ಹೇಳಿಯೇ ಬಂದಿದ್ದೇನೆ. ಈಗ ನಾನೇ ಅವನಿಗೆ ದೀರ್ಘಾಯು ಉಳ್ಳವನಾಗು ಅಂತ ಹೇಳಿ ಆಶೀರ್ವಾದ ಮಾಡಿಬಿಟ್ರೆ ಅನರ್ಥ ಆಗಬಹುದು. ಯದಿ ನಾ ವಕ್ಷ್ಯೆ, ಒಂದು ವೇಳೆ ಯದಿ ಏವಂ ನಾ ವಕ್ಷ್ಯೆ ದೀರ್ಘಾಯು ಭವತು ಇತಿ ಯದಿ ನಾ ವಕ್ಷ್ಯೆ, ಒಂದು ವೇಳೆ ದೀರ್ಘವಾದ ಆಯಸ್ಸು ಉಳ್ಳವನಾಗು ಎಂಬುದಾಗಿ ನಾನು ನಾ ವಕ್ಷ್ಯೆ ಹೇಳದಿದ್ದರೆ, ಮೂಢಃ ಇತಿ ಮಾಂ ಪರಿಭವತಿ, ಮೂಢಃ ಇವ, ಮೂರ್ಖಃ ಇವ, ಮಾಂ ಮೂರ್ಖಃ, ನನ್ನನ್ನು ಮೂರ್ಖ ಅಂತ ಹೇಳಿ ಇವನು ನನ್ನನ್ನು ಪರಿಭವತಿ ತಿರಸ್ಕರೋತಿ, ತಿರಸ್ಕಾರ ಮಾಡಬಹುದು ಅಲ್ವಾ. ಬ್ರಾಹ್ಮಣನು ನಾನು ಆಶೀರ್ವಾದ ಮಾಡುವಾಗ ದೀರ್ಘಾಯು ಉಳ್ಳವನಾಗು ಎಂಬುದಾಗಿ ಸಾಮಾನ್ಯವಾಗಿ ಎಲ್ಲರೂ ಆಶೀರ್ವಾದವನ್ನು ಮಾಡಬೇಕು. ಈಗ ಕರ್ಣನಿಗೆ ನಾನು ದೀರ್ಘಾಯು ಉಳ್ಳವ ಆಗು ಎಂಬ ಆಶೀರ್ವಾದವನ್ನು ಕೊಡದೇ ಇದ್ದರೆ, ಮೂಢಃ ಇತಿ ಮಾಂ, ನನ್ನನ್ನು, ಆ ಇಂದ್ರನನ್ನು, ಆ ಬ್ರಾಹ್ಮಣನನ್ನು ಇವೊಬ್ಬ ಮೂರ್ಖ ಬ್ರಾಹ್ಮಣ ಅಂತ ಹೇಳಿ ಪರಿಭವತಿ, ತಿರಸ್ಕಾರ ಮಾಡಬಹುದು ಅಂತ ಹೇಳಿ ಗೊಂದಲಕ್ಕೊಳಗಾಡ್ತಾನೆ. ತಸ್ಮಾತ್ ಉಭಯಂ ಪರಿಹೃತ್ಯ, ತಸ್ಮಾತ್ ಆದುದರಿಂದ,
ಹಾಗೆ ಏನೇ ಆಗಿರಲಿ, ಉಭಯಂ ಪರಿಹೃತ್ಯ, ಎರಡನ್ನೂ ಕೂಡ, ನನ್ನ ಗೊಂದಲ, ಏನು ಆಶೀರ್ವಾದ ಮಾಡಬೇಕೋ, ಆಯಸ್ಸನ್ನು ಕೊಡಬೇಕೋ ಅಥವಾ ಆಯಸ್ಸನ್ನು ಕೊಡದಿದ್ದರೆ ಏನಾಗ್ತದೆ ಎನ್ನುವ ಸಮಸ್ಯೆಗೆ ಎರಡನ್ನೂ ಪರಿಹರಿಸಿ ಕಿಮ್ನು ಖಲು ವಕ್ಷ್ಯಾಮಿ, ನಾನು ಏನನ್ನು ಈಗ ಹೇಳಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಇರಲಿ ಭವತು ದೃಷ್ಟಂ, ಇರಲಿ ಅಂತ ಹೇಳಿ ಅವನಿಗೆ ಹೊಳೆಯಿತು, ಅವನ ಮನಸ್ಸಿಗೆ ಈಗ ಗೊತ್ತಾಯಿತು ಅಂತ ಹೇಳಿ ಹೇಳ್ತಾನೆ. ದೃಷ್ಟಂ ಕಾಣಲ್ಪಟ್ಟಿತು, ಏನೋ ಒಂದು ಹೇಳ್ತೇನೆ ಅಂತ ಹೇಳಿ ಪ್ರಕಾಶಂ ಉಚ್ಚಸ್ವರೇಣ ವದತಿ, ಗಟ್ಟಿಯಾಗಿ ಹೇಳ್ತಾನೆ. ಭೋ ಕರ್ಣ ಸೂರ್ಯ ಇವ ಚಂದ್ರ ಇವ ಹಿಮವಾನ್ ಇವ ಸಾಗರ ಇವ ತಿಷ್ಟತು ತೇ ಯಶಃ ಇತಿ ಆಶೀರ್ವಾದಂ ಕರೋತಿ. ನೋಡಿ, ಸೂರ್ಯ ಇವ, ಸೂರ್ಯನಂತೆ, ಸೂರ್ಯ ಇವ, ಸೂರ್ಯ ಇವ, ಸೂರ್ಯವತ್, ಸೂರ್ಯ ಸದೃಶ, ಸೂರ್ಯನ ಸದೃಶವಾಗಿ, ಚಂದ್ರ ಇವ, ಚಂದ್ರನಂತೆ, ಹಿಮವಾನ್ ಇವ, ಹಿಮವಂತನಂತೆ, ಹಿಮವಾನ್ ನಾಮ ಹಿಮಾಲಯ ಪರ್ವತ, ಹಿಮಾಲಯ ಪರ್ವತದಂತೆ, ಸಾಗರ ಇವ, ಸಾಗರದಂತೆ, ತಿಷ್ಟತು ತೇ ಯಶಃ, ತೇ ಯಶಃ, ತವ ಯಶಃ, ತೇ ಅಂತ ಹೇಳಿದರೆ ತವ, ನಿನ್ನ ಯಶಃ ಕೀರ್ತಿ, ತಿಷ್ಟತು ಲೋಕೆ ತಿಷ್ಟತು, ಶಾಶ್ವತವಾಗಿ ಸೂರ್ಯ ಚಂದ್ರ ಹಿಮವಂತ ಸಾಗರನಂತೆ, ಸಾಗರ ಇರುವಷ್ಟು ವರ್ಷ ನಿನ್ನ ಯಶಸ್ಸು, ನಿನ್ನ ಕೀರ್ತಿ ಈ ಜಗತ್ತಿನಲ್ಲಿ ಇರಲಿ ಅನ್ನುವಂತಹ ಆಶೀರ್ವಾದವನ್ನು ಮಾಡಿಬಿಡ್ತಾನೆ ಕರ್ಣನಿಗೆ ಇಂದ್ರ, ಬ್ರಾಹ್ಮಣ ವೇಷಧಾರಿಯಾದಂತಹ ಶಕ್ರ. ಆಗ ಕರ್ಣ ಯೋಚನೆ ಮಾಡ್ತಾನೆ, ಒಟ್ಟಾರೆ ಕೀರ್ತಿಶೇಷನಾಗಿ ನೀನು ಇರು ಅಂತ ಹೇಳಿ ಆಶೀರ್ವಾದವನ್ನು ಕೇಳಿ ಕರ್ಣ, ಭಗವನ್ ಕಿಮ್ನ ವಕ್ತವ್ಯಂ ದೀರ್ಘಾಯು ಭವೇತ್ ಇತಿ, ಅವನಿಗೆ ಯೋಚನೆ ಬರ್ತದೆ, ನಾನೀಗ ಯುದ್ಧಕ್ಕೆ ಹೋಗ್ತಾ ಇದ್ದೇನೆ, ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಈ ರೀತಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ, ಸಂಶಯ ಬಂತು. ಆಗ ಕೇಳ್ತಾನೆ ಕರ್ಣ, ಭಗವನ್ ಕಿಂ ನ ವಕ್ತವ್ಯಂ ದೀರ್ಘಾಯು ಭವೇತ್ ಇತಿ, ದೀರ್ಘವಾದ ಆಯಸ್ಸು ಉಳ್ಳವನಾಗು ಎಂಬುದಾಗಿ ಯಾಕೆ ನನಗೆ ನೀನು ಹೇಳಲಿಲ್ಲ, ಯಾಕೆ ಹೇಳಬಾರ್ದಿತ್ತು ಅಂತ ಪ್ರಶ್ನೆ ಕೇಳ್ತಾನೆ. ದೀರ್ಘ ಆಯು ಭವೇತ್, ಭವೇತ್ ವಿಧಿಲಿಂಗ್, ದೀರ್ಘ ಪ್ಲಸ್ ಆಯು ಪ್ಲಸ್ ಭವೇತ್ ಪ್ಲಸ್ ಇತಿ, ನೋಡಿ ಅಷ್ಟು ಸಂಧಿ ಉಂಟು, ದೀರ್ಘ ಪ್ಲಸ್ ಆಯು, ದೀರ್ಘಾಯು ಸವರ್ಣ ದೀರ್ಘ, ಆಯು ಪ್ಲಸ್ ಭವೇತ್, ಆಯುರ್ಭವೇತ್ ವಿಸರ್ಗ ಸಂಧಿ, ಭವೇತ್ ಪ್ಲಸ್ ಇತಿ ಭವೇದಿತಿ, ಭವ ಇತಿ ಭವೇತಿ, ದೀರ್ಘಾಯು ಭವ ಪ್ಲಸ್ ಇತಿ, ಭವೇತಲ್ಲ ಭವ ಪ್ಲಸ್ ಇತಿ ಭವೇತಿ, ದೀರ್ಘವಾದ ಆಯಸ್ಸು ಉಳ್ಳವನಾಗು ಎಂಬುದಾಗಿ ಕಿಮ್ನ ವಕ್ತವ್ಯಂ, ಯಾಕೆ ನೀನು ಹೇಳಲಿಲ್ಲ ಅಂತ ಕೇಳ್ತಾನೆ. ಅಥವಾ ಏತದೇವ ಶೋಭನಂ, ಅಥವಾ ಇದೇ ಶೋಭೆ ಆಗಿರ್ಬೋದು, ಇದೇ ಒಳ್ಳೆಯದು ಅಂತ ಹೇಳಿ ಒಂದು ಶ್ಲೋಕವನ್ನು ಹೇಳ್ತಾನೆ ಕರ್ಣ. ಏನು, ಧರ್ಮೋ ಹಿ ಯತ್ನೈ ಪುರುಷೇಣ ಸಾಧ್ಯ ಭುಜಂಗ ಜಿಹ್ವಾ ಚಪಲ ನೃಪಶ್ರಿಯ ತಸ್ಮಾತ್ ಪ್ರಜಾಪಾಲನ ಮಾತ್ರ ಬುದ್ಧ್ಯ ಹತೇಷು ದೇಹೇಷು ಗುಣಾಃ ಧರಂತೆ ಇತಿ ಏಕಂ ಶ್ಲೋಕಂ ಕರ್ಣಃ ಉಕ್ತವಾನ್. ನೋಡಿ ಶ್ಲೋಕದ ಅರ್ಥ, ಪುರುಷೇಣ ಯತ್ನೈ ಧರ್ಮಃ ಸಾಧ್ಯಃ, ಪುರುಷೇಣ ಮಾನವೇನ ಯತ್ನೈ ಉದ್ಯಮೈ ಪ್ರಯತ್ನೈ ಧರ್ಮಃ ಸಾಧ್ಯಃ, ಧರ್ಮಃ ಪ್ರಾಪ್ತುಂ ಯೋಗ್ಯಃ ಖಲು, ಒಬ್ಬ ಪುರುಷನಿಂದ, ಒಬ್ಬ ಮಾನವನಿಂದ ಬೇರೆ ಬೇರೆ ಪ್ರಯತ್ನಗಳಿಂದ, ಯತ್ನೈ ಬೇರೆ ಬೇರೆ ಪ್ರಯತ್ನಗಳಿಂದ ಧರ್ಮವು ಸಾಧ್ಯ, ಧರ್ಮವು ಸಾಧಿಸಲ್ಪಡಬೇಕು. ಅಂದರೆ ಎಷ್ಟೇ ಕಷ್ಟ ಆದರೂ ಕೂಡ ಪ್ರಯತ್ನಪಟ್ಟು ನಾವು ಧರ್ಮವನ್ನು ಆಚರಿಸಬೇಕು, ಧರ್ಮವನ್ನು ಬಿಡಬಾರ್ದು, ಯಾವುದೇ ಸಂದರ್ಭದಲ್ಲಿ ಪ್ರಯತ್ನಪಟ್ಟು ಧರ್ಮವನ್ನೇ ನಾವು ಆಚರಿಸಬೇಕು. ನೃಪಶ್ರಿಯ ಭುಜಂಗ ಜಿಹ್ವಾ ಚಪಲ, ಯಾಕೆಂತ ಹೇಳ್ತಾನೆ, ನೃಪಶ್ರಿಯ, ನೃಪಸ್ಯ ಶ್ರಿಯ ಅಥವಾ ರಾಜ್ಞ ಸಂಬದ್ಧ, ನೃಪಃ ನಾಮ ರಾಜ, ನೃಪಸ್ಯ ಶ್ರಿಯ, ಶ್ರೀಹಿ ಶ್ರಿಯೌ ಶ್ರಿಯ ಶಬ್ದ, ರಾಜನ ಸಂಪತ್ತು ಎನ್ನುವಂಥದ್ದು, ನೃಪಃ ಅಂತ ಹೇಳಿದರೆ ರಾಜ, ಶ್ರಿಯ ಸಂಪತ್ತು, ಸಂಪದ, ಶ್ರೀಹಿ ಶ್ರಿಯೌ ಶ್ರಿಯ ಬಹುವಚನದಲ್ಲಿ ಉಂಟು. ಒಂದು ರಾಜನ ಸಂಪತ್ತು ಯಾವುದಕ್ಕೆ ಹೋಲಿಕೆ ಮಾಡ್ತಾನೆ, ಭುಜಂಗ ಜಿಹ್ವಾ ಚಪಲ, ಸರ್ಪಾಣಾಂ ರಸನಾ ಇವ ಚಂಚಲಾಹ, ರಾಜನ ಸಂಪತ್ತುಗಳು ಭುಜಂಗ, ಭುಜಂಗ ನಾಮ ಸರ್ಪ, ಸರ್ಪಗಳ ಜಿಹ್ವಾ, ಜಿಹ್ವೆಯಂತೆ, ನಾಲಿಗೆಯಂತೆ, ಚಪಲ, ಚಪಲ ನಾಮ ಚಂಚಲ, ಹಾವಿನ ನಾಲಿಗೆಯನ್ನು ನೀವು ಸರಿಯಾಗಿ ಗಮನಿಸಿದರೆ ಒಮ್ಮೆ ಹೊರಗೆ ಒಮ್ಮೆ ಒಳಗೆ, ಹೊರಗೆ ಒಳಗೆ, ನಾಲಿಗೆಯನ್ನು ಹೊರಚಾಚುತ್ತದೆ, ಒಳಗೆ ಹೇಳ್ಕೊಳ್ತದೆ, ಹೀಗೆ ಮಾಡ್ತಾನೇ ಇರ್ತದೆ. ಹಾಗೆ ಸಂಪತ್ತು, ರಾಜನ ಸಂಪತ್ತು ಎನ್ನುವಂಥದ್ದು ಕೂಡ ಅದು ಚಂಚಲವಾಗಿದೆ, ರಾಜನ ಸಂಪತ್ತು ಅದು ಸ್ಥಿರವಾಗಿ ಇರೋದಿಲ್ಲ, ಒಮ್ಮೆ ಬರ್ಬೋದು ಅಥವಾ ನಷ್ಟ ಆಗ್ಬೋದು, ಹೀಗೆ ಯೋಚನೆ ಮಾಡ್ತಾನೆ. ತಸ್ಮಾತ್ ಪ್ರಜಾಪಾಲನ ಮಾತ್ರ ಬುದ್ಧಿಯ,
ಹಾಗಾಗಿ ತಸ್ಮಾತ್ ಕಾರಣಾತ್ ಪ್ರಜಾಪಾಲನ ಮಾತ್ರ ಬುದ್ಧಿಯ ಜನ ಸಂರಕ್ಷಣ ಧಿಯ ಜನ ಸಂರಕ್ಷಣ ಮತ್ಯ ಜನರನ್ನು ಸಂರಕ್ಷಣೆ ಮಾಡುವ ಬುದ್ಧಿಯಿಂದ ರಾಜನು ಇರಬೇಕು. ಹತೇಷು ದೇಹೇಶು ಗುಣಾಃ ಧರಂತೆ ಪ್ರಜಾಪಾಲನೆ ಆದುದರಿಂದ ಕೇವಲ ಪ್ರಜೆಗಳನ್ನು ಪಾಲನೆ ಮಾಡುವ ಬುದ್ಧಿಯಿಂದ ರಾಜನ ಕರ್ತವ್ಯ ಪ್ರಜೆಗಳನ್ನು ಚೆನ್ನಾಗಿ ಕಾಣುವಂಥದ್ದು, ಪ್ರಜೆಗಳಿಗೋಸ್ಕರ ಬದುಕಬೇಕು, ಪ್ರಜಾಪಾಲನೆ ಎನ್ನುವಂತಹ ಯೋಚನೆ ಮಾತ್ರ ಬುದ್ಧಿಯ, ಆ ಯೋಚನೆಯಲ್ಲಿ ಅವ ರಾಜ ಇರಬೇಕು. ಮತ್ತು ಹತೇಷು ದೇಹೇಶು ಎರಡು ಸಪ್ತಮಿ ವಿಭಕ್ತಿ ಬಹುವಚನ ಸತಿ ಸಪ್ತಮಿ ಪ್ರಯೋಗ. ದೇಹವು ಹತೇಷು ಸತ್ತಾಗ, ದೇಹವು ನಾಶವಾದಾಗ, ದೇಹವು ಸತ್ತ ಮೇಲೆ ಏನು ಉಳಿತದೆ? ಗುಣಾಹ ಧರಂತೆ ದೇಹ ಸತ್ತ ಮೇಲೆ ಗುಣಾಹ ನಮ್ಮಲ್ಲಿರುವ ಸದ್ಗುಣಗಳು, ನಾವು ಮಾಡಿದ ಸಾಧನೆಗಳನ್ನು ಮಾತ್ರ ಜನರು ನೆನಪಿಸಿಕೊಳ್ಳುತ್ತಾರೆ. ಧರಂತೆ ಗುಣಗಳು ಮಾತ್ರ ಧರೇತೆ ಧರಂತೆ ನಿಲ್ಲುತ್ತವೆ. ಅಂದರೆ ಸಾಯುವುದು ದೇಹ ಮಾತ್ರ, ಪ್ರಾಣ ಸಾಯುವುದಿಲ್ಲ, ಪ್ರಾಣ ಶಾಶ್ವತವಾಗಿ ಇರುವಂಥದ್ದು. ಮತ್ತು ನಾವು ಬದುಕಿದ್ದಾಗ ನಮ್ಮ ರಾಜನು ಸಂಪಾದಿಸಿದ ಶ್ರೀಯ ಸಂಪತ್ತುಗಳು ಅದು ಉಳಿಯುವುದಿಲ್ಲ, ಶಾಶ್ವತವಾಗಿ ಇರುವುದಿಲ್ಲ. ಇರುವಂಥದ್ದು ಕೊನೆಗೆ ನಮ್ಮ ಗುಣ, ನನ್ನಲ್ಲಿರುವಂಥ ಗುಣ ಸತ್ತ ನಂತರವೂ ಕೂಡ ಜನರು ಅದನ್ನು ಸ್ಮರಿಸ್ತಾರೆ, ಶಾಶ್ವತವಾಗಿ ಇರುವಂಥದ್ದು. ಹಾಗಾಗಿ ಪ್ರಜೆಗಳನ್ನು ಚೆನ್ನಾಗಿ ನಾನು ಪ್ರಜಾಪಾಲನೆಯನ್ನು ಮಾಡ್ತಾ ಒಳ್ಳೆಯ ಗುಣಗಳನ್ನು ಹೊಂದಿದವನಾಗಿ ನಾನು ಸಾಯಬೇಕು, ನನ್ನ ಕೀರ್ತಿ ಅಜರಾಮರ ಆಗ್ತದೆ ಎನ್ನುವಂತಹ ಅಭಿಪ್ರಾಯವನ್ನು ಕರ್ಣ ಇಲ್ಲಿ ಶಕ್ರನಿಗೆ ಬ್ರಾಹ್ಮಣನಿಗೆ ಹೇಳ್ತಾನೆ. ಸಾಧ್ಯ ಸಾಧಯಿತು ಯೋಗ್ಯ ಸಾಧ್ಯ, ಪ್ರಯತ್ನದಿಂದ ಸಾಧಿಸಲು ಯೋಗ್ಯವಾದಂಥದ್ದು ಅದು ಧರ್ಮ. ಧರ್ಮವನ್ನು ಪ್ರತಿಯೊಬ್ಬ ಪಾಲನೆ ಮಾಡಲೇಬೇಕು, ಅಧರ್ಮಿ ಆಗಬಾರ್ದು. ಭುಜಂಗ ನಾಮ ಭುಜಂಗ ಸರ್ಪ, ಜಿಹ್ವಾ ನಾಮ ರಸನ ನಾಲಗೆ, ಚಪಲ ಅಂತ ಹೇಳಿದರೆ ಚಂಚಲ. ಭುಜಂಗಸ್ಯ ಜಿಹ್ವಾ ಇವ ಚಪಲಾಹ ಎನ್ನುವಂಥದ್ದು. ನೃಪಶ್ರಿಯ ಯಸ್ಯ ಸಹ, ನೃಪಶ್ರಿಯ ನೃಪಸ್ಯ ಶ್ರಿಯ ರಾಜನ ಸಂಪತ್ತು, ಶ್ರೀಹಿ ಶ್ರಿಯೌ ಶ್ರಿಯ ಅಂತ ಶಬ್ದ. ಭವಾನ್ ಕಿಂ ಇಚ್ಛಸಿ ಕಿಮಹಂ ದದಾನಿ, ಏನೇ ಆಶೀರ್ವಾದ ಕೊಡಲಿ ನಾನು ದಾನ ಮಾಡಬೇಕು, ಅವನಿಗೆ ಬ್ರಾಹ್ಮಣನಿಗೆ ಯೋಗ್ಯವಾದುದನ್ನು ಕೊಡಬೇಕು, ನನ್ನ ಗುಣ ಮುಖ್ಯ ಅಂತ ಹೇಳ್ಕೊಂಡು ಕೇಳ್ತಾನೆ. ಭವಾನ್ ಕಿಂ ಇಚ್ಛಸಿ, ಹೇ ಶಕ್ರ, ಹೇ ಬ್ರಾಹ್ಮಣ, ಕಿಂ ಇಚ್ಛಸಿ, ಅವ ಇಂದ್ರ ಅಂತ ಗೊತ್ತಿಲ್ಲ ಸದ್ಯಕ್ಕೆ. ಕಿಂ ಇಚ್ಛಸಿ, ಎಲೆ ಪೂಜ್ಯನೇ ಏನು ನೀನು ಇಚ್ಛಿಸುವಿ? ಮಧ್ಯಮ ಪುರುಷ ಲಟ್ಲಕಾರ, ಕಿಂ ಇಚ್ಛಸಿ. ಕಿಂ ಅಹಂ ದದಾನಿ, ನಾನು ಏನನ್ನು ಕೊಡಲಿ? ದದಾನಿ ದದ್ವ ದದ್ಮ, ದದಾನಿ ಲೋಟ್ಲಕಾರ, ದದಾತು ಪ್ರಥಮ ಪುರುಷ, ದದಾನಿ ದದ್ವ ದದ್ಮ ಅಂತ ಹೇಳಿ ಲೋಟ್ಲಕಾರ ಮಧ್ಯಮ ಪುರುಷ. ನಾನು ಏನನ್ನು ನಿಮಗೆ ಕೊಡಬೇಕು ಅಂತ ಹೇಳಿ ಕರ್ಣ ಕೇಳ್ತಾನೆ ಬ್ರಾಹ್ಮಣ ರೂಪಧಾರಿಯಾದಂತಹ ಇಂದ್ರನಿಗೆ. ಶಕ್ರ ಮಹತ್ತರಾಂ ಭಿಕ್ಷಾಂ ಯಾಚೆ, ಏನು ಬೇಡ? ಮಹತ್ತರವಾದ ಭಿಕ್ಷೆಯನ್ನು ಯಾಚೆ, ನಾನು ಬೇಡುತ್ತೇನೆ, ಅದನ್ನೇ ಕೊಡು ಅಂತ ಕೇಳ್ತಾನೆ. ತದಾ ಕರ್ಣ ವದತಿ ಮಹತ್ತರಾಂ ಭಿಕ್ಷಾಂ ಭವತೆ ಪ್ರದಾಸ್ಯೆ, ಚಿಂತಾಮಾಸ್ತು, ಚಿಂತೆ ಪಡಬೇಡ, ಮಹತ್ತರವಾದಂತಹ ಭಿಕ್ಷೆಯನ್ನೇ, ದ್ವಿತೀಯ ವಿಭಕ್ತಿ ಭಿಕ್ಷಾಂ ಭಿಕ್ಷೆಯನ್ನು, ಭವತೆ ಪ್ರದಾಸ್ಯೆ, ಭವತೆ ತಮಗೆ, ಪ್ರದಾಸ್ಯೆ ಕೊಡಲಿರುವೆನು, ಭವತೆ ಭವದ್ಭ್ಯಾಂ ಭವದ್ಭ್ಯಃ, ಚತುರ್ಥಿ ವಿಭಕ್ತಿ ಭವಾನ್ ಭವಂತೋ ಭವಂತಃ, ಚತುರ್ಥಿ ಭವತೆ ಭವದ್ಭ್ಯಾಂ ಭವದ್ಭ್ಯಃ, ತಮಗೆ ಮಹತ್ತರವಾದ ಭಿಕ್ಷೆಯನ್ನೇ ಪ್ರದಾಸ್ಯೆ. ಪ್ರದದಾತಿ ಲಟ್ಲಕಾರ, ಪ್ರದಾಸ್ಯತೆ ಲೃಟ್ಲಕಾರ, ಪ್ರಯಚ್ಛತಿ ಅಂತ ಹೇಳಿ ಅದರ ಲೃಟ್ಲಕಾರ. ಪ್ರದಾಸ್ಯೆ ಪ್ರದಾಸ್ಯಾವಹೇ ಪ್ರದಾಸ್ಯಾಮಹೇ, ಪ್ರದಾಸ್ಯತೆ ಲಟ್ಲಕಾರ, ಪ್ರದಾಸ್ಯ ಉತ್ತಮ ಪುರುಷ ಏಕವಚನ, ಪ್ರಯಚ್ಛತಿ ಪ್ರದದಾತಿ ಅದರ ಲೃಟ್ಲಕಾರ ರೂಪದಲ್ಲಿದೆ ಭವಿಷ್ಯತ್ ಕಾಲದಲ್ಲಿ. ನಿನಗೆ ಕೊಡಲಿಕ್ಕಿದ್ದೇನೆ ಶ್ರೇಷ್ಠವಾದ ಭಿಕ್ಷೆಯನ್ನು. ಶ್ರೂಯತಾಂ ಕೇಳಲ್ಪಡಲಿ, ಶೃಣು ಕೇಳು ಅಂತ ಹೇಳ್ತಾನೆ. ಕರ್ಮಣಿ ರೂಪ ಶ್ರೂಯತಾಂ ಶ್ರೂಯೇತಾಂ ಶ್ರೂಯಂತಾಂ, ಕೇಳಲ್ಪಡಲಿ. ಕರ್ತರಿ ರೂಪ ಶೃಣೋತು, ಅದರ ಮಧ್ಯಮ ಪುರುಷ ಶೃಣು. ತ್ವಂ ಶೃಣು, ಏನು? ವಿಹಿತ ಕನಕ ಶೃಂಗಂ ಗೋಸಹಸ್ರಂ ದದಾಮಿ, ನಾನು ನಿನಗೆ ಕೊಡ್ತಾ ಇದ್ದೇನೆ. ಏನಂತ ಹೇಳಿದರೆ ವಿಹಿತ ಕನಕ ಶೃಂಗಂ, ವಿಹಿತಂ ಕನಕಂ ಶೃಂಗೇ ಯಸ್ಯ ಸಹ ಅಲ್ವಾ? ವಿಹಿತ ಕನಕಂ, ವಿಹಿತ ಇಡಲ್ಪಟ್ಟಂತಹ, ಸ್ಥಾಪಿಸಲ್ಪಟ್ಟಂತಹ ಕನಕ ಶೃಂಗಂ, ಎಲ್ಲಿ? ಶೃಂಗಕ್ಕೆ, ಹಸುಗಳ ಕೊಂಬಿಗೆ ಚಿನ್ನವನ್ನು ಇಡಲ್ಪಟ್ಟಂತಹ ಅಂತ ಹೇಳಿ. ಹಸುವಿಗೆ 2 ಕೊಂಬುಗಳಿರ್ತದೆ, ಆ ಕೊಂಬಿಗೆ ನಾನು ಚಿನ್ನದ ಕವಚವನ್ನು ಹಾಕಿ ಕೊಡ್ತೇನೆ. ಅಂತಹ ಗೋಸಹಸ್ರಂ ದದಾಮಿ,
ಗೋಸಹಸ್ರಂ ಗವಾಂ ಸಹಸ್ರಂ ದದಾಮಿ, 1000 ದನಗಳನ್ನು ನಿನಗೆ ಕೊಡ್ತೇನೆ. ಸಾಮಾನ್ಯವಾದ ದನಗಳೆಲ್ಲ, ಆ ಕೋಡುಗಳಿಗೆ, ಆ 2 ಶೃಂಗಗಳಿಗೆ ಕನಕದ ತಗಡನ್ನು, ಚಿನ್ನದ ತಗಡನ್ನು ಹಾಕಿ ಅದಕ್ಕೆ ಲೇಪನ ಮಾಡಿ ಸಿಕ್ಕಿಸಿ ನಾನು ಕೊಡ್ತೇನೆ. ಎಷ್ಟು ಯಥೇಚ್ಛವಾದ ಸಂಪತ್ತು. ಬ್ರಾಹ್ಮಣರಿಗೆ ಗೋವು ಎನ್ನುವಂಥದ್ದು ಅತ್ಯಂತ ಉಪಯುಕ್ತವಾದಂಥದ್ದು, ಹೋಮ ಹವನಗಳಿಗೆ ಬೇಕಾದಂತಹ ತುಪ್ಪವನ್ನು ತಯಾರು ಮಾಡಲಿಕ್ಕೆ. ಹಾಗಾಗಿ ನೀನು ಬ್ರಾಹ್ಮಣ ಅಲ್ವಾ, ನಿನಗೆ ನಾನು 1000 ದನಗಳನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಶಕ್ರ ಅದನ್ನು ಕೇಳಿ ಹೇಳ್ತಾನೆ, ಗೋಸಹಸ್ರಮಿತಿ, ಏನು 1000 ದನಗಳನ್ನು ಕೊಡ್ತೀಯ? ಗೋಸಹಸ್ರಮಿತಿ. ಮುಹೂರ್ತಕಂ ಕ್ಷೀರಂ ಪಿಬಾಮಿ, ಮುಹೂರ್ತಕಂ ಕ್ಷಣಕಾಲಂ ಕ್ಷೀರಂ ಪಿಬಾಮಿ. ಸ್ವಲ್ಪ ಹೊತ್ತು ಹಾಲನ್ನು ಕುಡಿಬೋದು. ಮುಹೂರ್ತಕಂ ಹೇಳಿದರೆ ಒಂದು ಸಮಯ, ಒಂದು ಕೆಲ ಕಾಲ ನಾನು ಒಂದು ಹೊತ್ತು ಕ್ಷೀರಂ ಪಿಬಾಮಿ, ಹಾಲನ್ನು ಕುಡಿಬೋದು. 1000 ದನದಲ್ಲಿ ನಾನು ಒಂದು ಹೊತ್ತಿನ 1 ಲೋಟೆ ಹಾಲು ಸಾಕು. ಅಷ್ಟು ದನ ಹಿಡ್ಕೊಂಡು ನಾನೇನು ಮಾಡಲಿ, ನಂಗೆ ಅದು ಬೇಡ. ನಾ ಇಚ್ಛಾಮಿ ಕರ್ಣ ನೇಚ್ಛಾಮಿ, ಏ ಕರ್ಣ ನಾ ಇಚ್ಛಾಮಿ, ಗೋಸಹಸ್ರಂ ಅಹಂ ನಾ ಇಚ್ಛಾಮಿ, ಅಂತಹ ಭಿಕ್ಷೆ ನನಗೆ ಬೇಡ ಅಂತ ಹೇಳಿ ತಿರಸ್ಕಾರ ಮಾಡ್ತಾನೆ ಆ ಬ್ರಾಹ್ಮಣ. ಕರ್ಣ ಪುನಃ ಹೇಳ್ತಾನೆ, ಕಿಂ ನಾ ಇಚ್ಛತಿ, ಒಬ್ಬ ಬ್ರಾಹ್ಮಣನಾಗಿ ಹಸುವನ್ನು ಬೇಡ ಹೇಳ್ತೀಯ? ಸರಿ, ಇದಮಪಿ ಶ್ರೂಯತಾಂ ಬಹುಸಹಸ್ರಂ ವಾಜಿನಾಂ ದದಾಮಿ. ಹಾಗಾದರೆ ಇದಂ ಅಪಿ ಶ್ರೂಯತಾಂ, ಏತತ್ ಅಪಿ ಶ್ರೂಯತಾಂ, ಇದನ್ನು ಕೂಡ ಕೇಳು. ಏನು? ಬಹುಸಹಸ್ರಂ ವಾಜಿನಾಂ ದದಾಮಿ. ಬಹುಸಹಸ್ರ 1000ಕ್ಕಿಂತಲೂ ಹೆಚ್ಚು. ವಾಜಿನಾಂ, ವಾಜಿನೋ ವಾಜಿನಃ, ವಾಜೀ ನಾಮ ತುರಗಃ ಅಶ್ವಃ, ಷಷ್ಠಿ ವಿಭಕ್ತಿ ವಾಜಿನಃ, ವಾಜಿನೋಃ ವಾಜಿನಾಂ, ಷಷ್ಠಿ ವಿಭಕ್ತಿ ಕುದುರೆಗಳ, 1000 ಕುದುರೆಗಳ ಒಂದು ಸಮೂಹವನ್ನೇ ತೇ ದದಾಮಿ, ನಿನಗೆ 1000 ಹಲವು ಸಾವಿರ ಕುದುರೆಗಳನ್ನೇ ದದಾಮಿ ಪ್ರಯಚ್ಛಾಮಿ, ನಾನು ಕೊಡ್ತಾ ಇದ್ದೇನೆ, ತಗೋ ಕುದುರೆಗಳನ್ನು ಹಿಡ್ಕೊಂಡು ಹೋಗು. ಶಕ್ರ ಅಶ್ವಃ ಇತಿ, ಕುದುರೆಯೋ? ಮುಹೂರ್ತಕಂ ಆರೋಹಯಾಮಿ, ಕೇವಲ ಮುಹೂರ್ತಕ, ಒಂದು ಸಮಯ, 1 ನಿಮಿಷ 2 ನಿಮಿಷ, ಕೆಲವು ಹೊತ್ತುಗಳ ಕಾಲ ಆ ಕುದುರೆಯ ಮೇಲೆ ಕೂತ್ಕೊಳ್ಬಹುದು. ಅದರಿಂದ ಏನು ಪ್ರಯೋಜನ ಇಲ್ಲ, ಬೇಡ. ನಾ ಇಚ್ಛಾಮಿ ಕರ್ಣ ನಾ ಇಚ್ಛಾಮಿ, ಇದು ಕೂಡ ಬೇಡ, ಕುದುರೆ ಕೂಡ ಬೇಡ. ವಾಜಿನೋ ವಾಜಿನಃ, ವಾಜಿ ಹೇಳಿದರೆ ಕುದುರೆ, ವಾಜಿನಾಂ ಷಷ್ಠಿ ವಿಭಕ್ತಿ ಅಲ್ವಾ, ಅಶ್ವಾನಾಂ ಸಮೂಹಂ ನಾ ಇಚ್ಛಾಮಿ. ನೆಕ್ಸ್ಟ್, ಕಿಂ ನೇಚ್ಛತಿ ಭವಾನ್, ಕಿಂ ನಾ ಇಚ್ಛತಿ ವಾಜಿನಾಂ ಸಮೂಹಂ ನಾ ಇಚ್ಛತಿ, ಆನೆಗಳ ಸಮೂಹ ಕೂಡ ಬೇಡವಾ? ಸರಿ. ಅನ್ಯದಪಿ ಶ್ರೂಯತಾಂ, ಅನ್ಯದಪಿ ವದಾಮಿ ಶೃಣು, ಇನ್ನೊಂದು ನಾನು ಹೇಳ್ತೇನೆ, ಅದು ಕೇಳಲ್ಪಡಲಿ. ಶ್ರೂಯತಾಂ ಅದು ಲೋಟ್ಲಕಾರ ಕರ್ಮಣಿ ರೂಪದಲ್ಲಿ ಉಂಟು. ಶ್ರೂಯತಾಂ ಏನು? ವಾರಣಾಂ ವೃಂದಂ ಏತತ್ ದದಾಮಿ, ವಾರಣಾನಾಂ ವೃಂದಂ ಏತತ್ ದದಾಮಿ. ನೋಡಿ, ಒಂದು ವೃಂದ, ಒಂದು ಸಮೂಹವನ್ನು ಕೊಡ್ತೇನೆ. ಏತತ್ ವೃಂದಂ, ಯಾವುದು ವೃಂದ ಅಂತ ಹೇಳಿದರೆ ಸಮೂಹ. ವಾರಣಾನಾಂ ಗಜಾನಾಂ, ವಾರಣಃ ನಾಮ ಗಜಃ, ಒಂದು ಆನೆಗಳ ಈ ಸಮೂಹವನ್ನೇ ನಾನು ಕೊಡ್ತಾ ಇದ್ದೇನೆ. 1000 ಆನೆಗಳ ಸಮೂಹ, ನೋಡಿ ಹಿಡ್ಕೊಂಡು ಹೋಗು ಆನೆಗಳನ್ನು ಅಂಥೇಳಿ. ಗಜಃ ಇತಿ, ಅಯ್ಯೋ ಆನೆ ಕೊಡ್ತಾ ಇದೆಯಾ? ಮುಹೂರ್ತಕಂ ಆರೋಹಯಾಮಿ, ಅದನ್ನು ಸಾಕುದು ಯಾರು? ಮತ್ತು ಅದರ ಮೇಲೆ, ಆನೆಯ ಮೇಲೆಯೂ ಕೆಲ ಕಾಲಗಳು, ಮುಹೂರ್ತಕ ಕೆಲ ಸಮಯಗಳ ಕಾಲ ಅದರ ಮೇಲೆ ಕೂತ್ಕೊಳ್ಬೋದು. ಜೀವನ ಪೂರ್ತಿ ಆನೆಗಳನ್ನು ಇಟ್ಕೊಂಡು ಏನು ಮಾಡೋದು ಅಂತ ಹೇಳಿ, ಬೇಡ. ನಾ ಇಚ್ಛಾಮಿ ಕರ್ಣ ನಾ ಇಚ್ಛಾಮಿ, ನಿನ್ನ ಆನೆಯೂ ಬೇಡ ಅಂತ ಹೇಳಿ ತಿರಸ್ಕಾರ ಮಾಡ್ತಾನೆ. ಅನಂತರ ಏನಾಯಿತು? ಕಿಂ ನಾ ಇಚ್ಛಂತಿ ಭವಾನ್, ಅಯ್ಯೋ ಆನೆಯೂ ಬೇಡವಾ? ಸರಿ. ಅನ್ಯದಪಿ ಶ್ರೂಯತಾಂ, ಅನ್ಯತ್ ಅಪಿ ಶ್ರೂಯತಾಂ, ಅನ್ಯತ್ ಅಪಿ ವದಾಮಿ ಶೃಣು, ಇನ್ನೊಂದು ಹೇಳ್ತೇನೆ ಕೇಳು. ಏನು? ಅಪರ್ಯಾಪ್ತಂ ಕನಕಂ ದದಾಮಿ. ಸರಿ, ಆನೆ ಬೇಡ ಅಂತ ಆದರೆ, ವಾರಣಃ ಅಂತ ಹೇಳಿದರೆ ಗಜ, ಆನೆಯೂ ಬೇಡ ಅಂತ ಆದರೆ ಕನಕಂ ದದಾಮಿ. ಸರಿ, ನಿನಗೆ ಕನಕ ಯಥೇಚ್ಛವಾದಿ ಬೇಕಾದಷ್ಟು. ಅಪರ್ಯಾಪ್ತಂ ನೋಡಿ, ನಾ ಪರ್ಯಾಪ್ತಂ ಅಪರ್ಯಾಪ್ತಂ. ಪರ್ಯಾಪ್ತಂ ಹೇಳಿದರೆ ಸಾಕಾಗುವಷ್ಟು, ಅಪರ್ಯಾಪ್ತಂ ಹೇಳಿದರೆ ಸಾಕು ಹೇಳಿದರೂ ಕೂಡ ಮತ್ತೆ ಮತ್ತೆ ಕೊಡ್ತೇನೆ. ಬೇಕಾದಷ್ಟು ಯಥೇಚ್ಛವಾದಂತಹ ಕನಕಂ ದದಾಮಿ. ಕನಕಂ ನಾಮ ಸುವರ್ಣಂ, ಹೇಮಂ ಅಲ್ವಾ, ಸುವರ್ಣವನ್ನು ಕೊಡ್ತೇನೆ. ಸ್ವರ್ಣಂ ದದಾಮಿ, ಚಿನ್ನವನ್ನು ಕೊಡ್ತೇನೆ. ಅದು ಸಾರಿ, ಅದನ್ನಾದರೂ ಹಿಡ್ಕೊಂಡು ಹೋಗಿ, ನೀನು ಬೇಡ ಬೇಡ ಹೇಳಿದರೂ ಕೂಡ ಅಷ್ಟು ಕೊಡ್ತೇನೆ ಅಂತ ಹೇಳಿ ಹೇಳ್ತಾನೆ. ಶಕ್ರ ಗೃಹೀತ್ವ ಗಚ್ಚಾಮಿ. ಸರಿ, ಗೃಹೀತ್ವ ಗಚ್ಚಾಮಿ, ಗೃಹೀತ್ವ ಹಿಡಿದುಕೊಂಡು, ತ್ವ ಪ್ರತ್ಯಯ, ಗೃಹಣಾತಿ ಹಿಡಿಯುತ್ತಾನೆ, ಗೃಹೀತ್ವ ಹಿಡಿದು. ಸರಿ, ಅದನ್ನು ಕೊಡು, ನಾನು ಹಿಡ್ಕೊಂಡು ಹೋಗ್ತೇನೆ ಅಂತ ಹೇಳಿ ಒಮ್ಮೆ ಅವನಿಗೆ ಆಸೆ ಬ್ರಾಹ್ಮಣ ವೇಷಧಾರಿಯಾದಂಥ ಇಂದ್ರನಿಗಾಯಿತು. ಕಿಂಚಿತ್ ಗತ್ವ, ಏನೋ ಇದ್ದದ್ದೆಲ್ಲ ಚಿನ್ನ ಕೊಡ್ತಾನೆ, ಕೂಡಲೇ ಅದನ್ನು ಹಿಡ್ಕೊಂಡು ಮುಂದೆ ಸಾಕ್ತಾನೆ. ಕಿಂಚಿತ್ ಗತ್ವ, ಆ ಚಿನ್ನವನ್ನು ಹಿಡ್ಕೊಂಡು ಹೋಗಲಿಕ್ಕೆ ಮನಸ್ಸು ಮಾಡಿ ಅದನ್ನು ಹಿಡ್ಕೊಂಡು ಹೋಗ್ತಾನೆ. ಸ್ವಲ್ಪ ದೂರ ಹೋಗ್ತಾನೆ. ಅನಂತರ ಹೇಳ್ತಾನೆ, ನಾ ಇಚ್ಛಾಮಿ ಕರ್ಣ ನಾ ಇಚ್ಛಾಮಿ. ಅಯ್ಯೋ ಈ ಚಿನ್ನ ಬೇಡ. ಅಂದರೆ ಧನ ಕನಕ ಅಂತ ಹೇಳಿದರೆ ಹೆಣವು ಬಾಯಿ ಬಿಡ್ತದಲ್ವ, ಹಾಗೆ ಇಂದ್ರ ಕೂಡ ಬ್ರಾಹ್ಮಣ ವೇಷದಲ್ಲಿದ್ದ ಕಾರಣ ಕೆಲವು ಬ್ರಾಹ್ಮಣರ ಸ್ವಭಾವದಂತೆ ಚಿನ್ನ ಕೊಡ್ತೇನೆ ಅಂತ ಹೇಳಿದ ಕೂಡಲೇ
ಆಸೆ ಹುಟ್ಟಿ ಆಯಿತು ಅದೇ ಚಿನ್ನ ಆಗ್ಬೋದು ಅಂತ ಹೇಳಿ ಆಸೆಯಿಂದ ಹಿಡ್ಕೊಂಡು ಅವ ಹೋಗ್ತಾನೆ. ಆದರೆ ತಾನು ಬಂದ ಕೆಲಸ ನಂತರ ನೆನಪಾಯ್ತು ಇರಬೇಕು, ಚಿನ್ನ ಇಟ್ಕೊಂಡು ಹೋಗ್ಲಿಕ್ಕೆ ಬಂದದ್ದಲ್ಲ ಅಲ್ವಾ, ಕರ್ಣನಲ್ಲಿ ಬೇರೆ ಏನೋ ಕೇಳಬೇಕು ಹೇಳಿ ಬಂದದ್ದು. ಹಾಗಾಗಿ ಮುಂದೆ ಹೋಗುವ ಅಭಿನಯವನ್ನು ಮಾಡ್ತಾನೆ. ಅಭಿನಯದ ಮೂಲಕ ಮತ್ತೆ ಹೇಳ್ತಾರೆ, ನಾ ಇಚ್ಛಾಮಿ ಕರ್ಣ ನಾ ಇಚ್ಛಾಮಿ ಕನಕಂ ನಾ ಇಚ್ಛಾಮಿ, ಈ ಚಿನ್ನ ಕೂಡ ಬೇಡ ಅಂತ ಹೇಳಿ ತಿರಸ್ಕಾರ ಮಾಡ್ತಾನೆ. ನಂತರ ಕರ್ಣ ತೇನಹಿ ಜಿತ್ವಾ ಪೃಥಿವೀಂ ದದಾಮಿ, ಸರಿ ಚಿನ್ನ ಬೇಡವಾ, ತೇನಹಿ ಹಾಗಾದರೆ, ತೇನಹಿ ಅಂತ ಹೇಳಿದ್ರೆ ಹಾಗಾದರೆ ಪೃಥಿವೀಂ ಜಿತ್ವಾ ದದಾಮಿ, ಪೃಥಿವೀಂ ಯತಾಂ ಭೂಮಿಂ ಜಿತ್ವಾ ದದಾಮಿ, ಈ ಭೂಮಿಯನ್ನು ಪೃಥಿವೀಂ ದ್ವಿತೀಯ ವಿಭಕ್ತಿ, ಪೃಥಿವೀ ಪೃಥಿವ್ಯೌ ಪೃಥಿವ್ಯ ಪೃಥಿವೀಂ ದ್ವಿತೀಯ ವಿಭಕ್ತಿ, ಭೂಮಿಂ ಈ ಭೂಮಿಯನ್ನು, ಇಳಾನ್ ಧರಾಂ ಈ ಧರೆಯನ್ನು, ಜಿತ್ವಾ ನಾನು ಗೆದ್ದು, ಜಯತಿ ಗೆಲ್ಲುತ್ತಾನೆ, ಜಿತ್ವಾ ಗೆದ್ದು, ತ್ವಾ ಪ್ರತ್ಯಯ, ಈ ಭೂಮಿಯನ್ನೇ ಗೆದ್ದು ನಿನಗೆ ದದಾಮಿ ನಾನು ಕೊಡ್ತೇನೆ, ಹಿಡ್ಕೊಂಡು ಹೋಗು ಭೂಮಿಯೇ ನಿಂಗೆ ಅಂತೇಳಿ. ಶಕ್ರ ಪೃಥಿವ್ಯಾಂ ಕಿಂ ಕರಿಷ್ಯಾಮಿ, ಪೃಥಿವ್ಯಾ ಈ ಭೂಮಿಯಿಂದ, ಪೃಥಿವ್ಯಾ ಕಿಂ ಕರಿಷ್ಯಾಮಿ ನಾನೇನು ಮಾಡಲಿಕ್ಕೆ ಸಾಧ್ಯ ಇದೆ, ಕರಿಷ್ಯಾಮಿ ಲೃಟ್ಲಕಾರ, ಈ ಭೂಮಿಯನ್ನು ಹಿಡ್ಕೊಂಡು ನಾನೇನು ಮುಂದೆ ಮಾಡಬೇಕು ಅಂತ ಹೇಳಿ ಬೇಡ ತಿರಸ್ಕಾರ ಮಾಡ್ತಾರೆ. ತೇನಹಿ ಅಗ್ನಿಷ್ಟೋಮ ಫಲಂ ದದಾಮಿ, ತೇನ ಹಿ ಅಲ್ಲಿ ಹಿ ಪ್ಲಸ್ ಅಗ್ನಿಷ್ಟೋಮ ಫಲಂ, ಹಿ ಪ್ಲಸ್ ಅಗ್ನಿಷ್ಟೋಮ, ಹ್ಯಗ್ನಿಷ್ಟೋಮ ಎಣ್ ಸಂಧಿ ಆಗಿದೆ ಇಲ್ಲಿ. ಹಾಗಾದರೆ ತೇನಹಿ ಹಾಗಾದರೆ ಅಗ್ನಿಷ್ಟೋಮ ಫಲಂ, ಅಗ್ನಿಷ್ಟೋಮ ಎನ್ನುವಂಥ ಒಂದು ಹೋಮ, ಪುಣ್ಯದಾಯಕವಾದಂತಹ ಹೋಮ, ಆ ಪವಿತ್ರವಾದ ಹೋಮವನ್ನು ನಾನು ಮಾಡಿದ್ದೇನೆ, ಅದರ ಫಲ ನನ್ನಲ್ಲಿದೆ, ಆ ಎಲ್ಲ ಫಲವನ್ನು ತುಭ್ಯಂ ದದಾಮಿ ನಾನು ನಿನಗೆ ಕೊಡ್ತೇನೆ. ಅಗ್ನಿಷ್ಟೋಮ ಯಾಗದ ಪೂರ್ಣ ಫಲವನ್ನು ಕೊಡ್ತೇನೆ, ತಗೋ ಆ ಪುಣ್ಯವನ್ನು ಸಂಪಾದಿಸು ನಿಂಗೆ ಕೊಡ್ತೇನೆ ಅಂತ ಹೇಳಿ ಕರ್ಣ ಹೇಳ್ತಾನೆ. ಶಕ್ರನಿಗೆ ಬೇಡ, ಅಗ್ನಿಷ್ಟೋಮ ಫಲೇನ ಕಿಂ ಕಾರ್ಯಂ, ನಾನೇ ಬೇಕಾದಷ್ಟು ಪುಣ್ಯವನ್ನು ಸಂಪಾದಿಸಿದ್ದೇನೆ, ನಿನ್ನ ಅಗ್ನಿಷ್ಟ ಹೋಮದ ಆ ಯಾಗದ ಫಲದಿಂದ ನಾನೇನು ಮಾಡಲಿ, ನನಗದು ಬೇಡ ಅಂತ ಹೇಳಿ ಮತ್ತೆ ತಿರಸ್ಕಾರ ಮಾಡ್ತಾನೆ. ಅಂತ ಹೇಳಿದರೆ ಇವನೇ ಪುಣ್ಯವನ್ನು ಸಂಪಾದಿಸಿದ್ದೇನೆ, ನಾನೇ ಪುಣ್ಯವಂತ, ನಿನ್ನ ಹೋಮದ ಫಲ ಬೇಡ ಅಂತೇಳಿ ಅದನ್ನು ತಿರಸ್ಕಾರ ಮಾಡ್ತಾನೆ. ಕರ್ಣನಿಗೆ ಸಿಟ್ಟು ಬರಲಿಕ್ಕೆ ಪ್ರಾರಂಭ ಆಯಿತು. ಕರ್ಣ ತೇನಹಿ ಮಚ್ಚಿರೋ ದದಾಮಿ, ಏನು ಕೇಳಿದ್ರು ಬೇಡ ಹೇಳ್ತಾ ಇದೆಯಲ್ಲ, ಹಾಗಾದರೆ ತೇನಹಿ ಹಾಗಾದರೆ ಅತಃ ಮಚ್ಚಿರೋ, ಮತ್ ಚಿರ ಮಚ್ಚಿರಃ, ಮತ್ ಪ್ಲಸ್ ಶಿರಃ ಮಚ್ಚಿರಃ ಶುತ್ವ ಸಂಧಿ, ಮತ್ ಚಿರಃ ಮಮ ಶಿರಃ, ಮತ್ತು ಪ್ಲಸ್ ಶಿರಃ ಮಚ್ಚಿರೋ ನನ್ನ ತಲೆಯೇ ದದಾಮಿ, ಶಿರಃ ಶಿರಸಿ ಶಿರಾಂಸಿ ಶಿರಃ ಶಿರಸಿ ಓ ಇದ್ದಲ್ಲಿ ವಿಸರ್ಗ ಆಗಬೇಕು, ಮಮ ಮಸ್ತಕಮೇವ ತುಭ್ಯಂ ದದಾಮಿ ನನ್ನ ತಲೆಯನ್ನೇ ಕೊಡ್ತೇನೆ ಅಂತ ಹೇಳಿ ಸಿಟ್ಟಿನಿಂದ ಹೇಳ್ತಾನೆ. ತಗೋ ನಿನ್ನ ತಲೆ ಬೇಕಲ್ಲ ತಗೋ ಅಂತೇಳಿ ಹೆದರಿ ಹೋಗ್ತಾನೆ ಶಕ್ರ. ಅವಿಹ ಅಯ್ಯಯ್ಯೋ, ಅವಿಹ ಅಂತೇಳಿ ಅವ್ಯಯ ಅಯ್ಯಯ್ಯೋ ಅಂತೇಳಿ ಹೆದರಿ ಹೋಗ್ತಾನೆ. ಅಯ್ಯೋ ದಯವಿಟ್ಟು ಬೇಡ ಅಂತ ಹೇಳಿ ಭಯಭೀತನಾಗ್ತಾನೆ ಕರ್ಣ. ಇಂದ್ರ ಶಕ್ರ ಅನಂತರ ನ ಭೇತವ್ಯಂ ಹೆದರಬೇಡ ಏನು ತಲೆ ತೆಗೆದು ಕೊಡೋದಿಲ್ಲ, ನ ಭೇತವ್ಯಂ ಹೆದರಬೇಡ ಹೆದರತಕ್ಕದ್ದಲ್ಲ. ಪ್ರಸೀದತು ಭವಾನ್, ಸಂತೋಷವನ್ನು ಪಡು, ಆನಂದವನ್ನು ಪಡು, ಪ್ರಸೀದನಾಗು ಸಂತೋಷಗೊಳ್ಳು, ತಾವು ಪ್ರಸನ್ನರಾಗಬೇಕು. ಭವಾನ್ ಪ್ರಸೀದತು ತಾವು ಪ್ರಸನ್ನರಾಗಲಿ. ಅನ್ಯದಪಿ ಶ್ರೂಯತಾಂ, ಸರಿ ನನ್ನದು ಏನನ್ನೂ ಬೇಡ ಅಂತ ಹೇಳಿದರೆ ನೀನು ಏನೋ ಬೇರೆ ನನ್ನಲ್ಲಿರುವ ವಸ್ತುವನ್ನು ಬಯಸ್ತಾ ಇದ್ದಿ, ಸರಿ ಅರ್ಥ ಆಯಿತು, ನಾನು ಅದನ್ನೇ ಕೊಡ್ತೇನೆ ಅಂತ ಹೇಳಿ ಅನ್ಯತ್ ಅಪಿ ಶ್ರೂಯತಾಂ, ಇನ್ನು ಕೊನೆಯದೊಂದಿದೆ ಅನ್ಯದಪಿ ಜಸ್ವ ಸಂಧಿ ಶ್ರೂಯತಾಂ ಶೃಣು, ಇನ್ನೊಂದು ಇದೆ ನನ್ನಲ್ಲಿ ದಾನವಾಗಿ ಕೊಡಲಿಕ್ಕೆ ಯೋಗ್ಯವಾದಂಥದ್ದು, ಸರಿ ಅದು ಶ್ರೂಯತಾಂ ಶೃಣೋತು ಕೇಳಲ್ಪಡಲಿ ಅಂತೇಳಿ ಹೇಳ್ತಾನೆ. ಒಂದು ಶ್ಲೋಕ ಇದೆ, ಏನು ಕೊಡ್ತೇನೆ, ಅಂಗೈಹಿ ಸಹ ಏವ ಜನಿತಂ ಮಮ ದೇಹ ರಕ್ಷ್ಯ ದೇವಾಸುರೈಹಿ ಅಪಿ ನ ಭೇದ್ಯಮಿದಂ ಸಹ ಅಸ್ತ್ರೈಹಿ ದೇಯಂ ತಥಾಪಿ ಕವಚಂ ಸಹ ಕುಂಡಲಾಭ್ಯಾಂ ಪ್ರೀತ್ಯಾ ಮಯಾ ಭಗವತೆ ರುಚಿತಂ ಯದಿ ಸ್ಯಾತ್. ಏನು ಕೊಡಬೇಕು ನನ್ನಲ್ಲಿ ಏನಿದೆ, ಇನ್ನು ಕೊನೆಯದಾಗಿ ನನ್ನಲ್ಲಿ ಉಳಿಯುವಂಥದ್ದು ನೋಡಿ ಇಷ್ಟು ಇದೆ. ಅಂಗೈಹಿ ಸಹ ಏವ ಜನಿತಂ ಮಮ ದೇಹ ರಕ್ಷಾ, ನೋಡಿ ಅಂಗೈಹಿ ಅಂಗಃ ಅಂತ ಹೇಳಿದರೆ ಅವಯವ, ಅಂಗೈಹಿ ತೃತೀಯ ವಿಭಕ್ತಿ, ಅಂಗೇನ ಅಂಗಾಭ್ಯಾಂ ಅಂಗೈಹಿ ಅರ್ಥಾತ್ ಅವಯವೈಹಿ ಅವಯವಗಳಿಂದ ಬೇರೆ ಬೇರೆ ಅಂಗಗಳು ನನ್ನ ಅಂಗಗಳಿಂದಲೇ, ಸಹ ಏವ ಅಂಗೈಹಿ ಸಹ ಅಂಗಗಳ ಜೊತೆಗೆ ಅಂತ ಅರ್ಥ, ಅಂಗೈಹಿ ಸಹ ಅಂಗಗಳ ಜೊತೆಗೆ, ಏವ ಅವ್ಯಯ ಅಂಗಗಳ ಜೊತೆಯೇ, ಜನಿತಂ ಉತ್ಪನ್ನಂ ಜಾತಂ ಅಲ್ವಾ ಹುಟ್ಟಿದಂತಹ, ಜನಿತಂ ಕ್ತ ಅಂತ ಭೂತಕೃದಂತ, ಜನಿತಂ ಹೇಳಿದರೆ ಹುಟ್ಟಿದಂತಹ,
ನನ್ನ ಹುಟ್ಟುವಾಗಲೇ ನನ್ನ ಅಂಗದಲ್ಲಿಯೇ ಜೊತೆಯಾಗಿ ಇದ್ದಂತಹ ಮಮ ದೇಹರಕ್ಷಾ ಕವಚಂ ಕರ್ಣಸ್ಯ ಮಮ ದೇಹರಕ್ಷಾ ಕವಚಂ. ದೇಹರಕ್ಷಾ ಹೇಳಿದರೆ ದೇಹವನ್ನು ರಕ್ಷಣೆ ಮಾಡುವಂತಹ ಈ ಕವಚ ಎನ್ನುವಂಥ ಅರ್ಥ. ಈ ದೇಹದ ಕವಚ ಸೂರ್ಯನ ಅನುಗ್ರಹದಿಂದ ಹುಟ್ಟುವಾಗಲೇ ನನ್ನ ದೇಹವನ್ನು ರಕ್ಷಣೆ ಮಾಡಲಿಕ್ಕಿರುವಂತಹ ಈ ದೇಹ ರಕ್ಷಾ ಕವಚಂ ಇದೆ ಅಲ್ವಾ, ಅದು ಅದರ ಶಕ್ತಿ ಏನು, ಅದರ ಮಹತ್ವ ಏನು ಹೇಳಿದರೆ ನೋಡಿ, ಭೇದ್ಯಂ ಇದಂ ಅಸ್ತ್ರೈಃ ಸಹ ಅಭೇದ್ಯಂ ನ ಭೇದ್ಯಂ. ಇದಂ ಕವಚಂ, ಈ ಕವಚ ಅಸ್ತ್ರೈಃ ಸಹ ಎಂತಹ ಬಲಿಷ್ಠವಾದಂತಹ ಅಸ್ತ್ರಗಳಿಂದಲೂ ಕೂಡ, ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ರೂ ಕೂಡ ನ ಭೇದ್ಯಂ, ಅದನ್ನು ಭೇದಿಸಲಿಕ್ಕೆ ಸಾಧ್ಯ ಇಲ್ಲ. ಆಯುಧೈಃ ಅಸ್ತ್ರೈಃ ಆಯುಧೈಃ ಸಹ ನ ಭೇದ್ಯಂ ಭೇತ್ತುಂ ನಾಶಕ್ಯಂ, ಅದನ್ನು ತುಂಡು ಮಾಡಿಸಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಪ್ರಾಣವನ್ನು ತೆಗೆಯಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗಟ್ಟಿಯಾದಂತಹ ಕವಚ ಇದೆ. ಅಷ್ಟೇ ಅಲ್ಲ, ದೇವಾಸುರೈಃ ಅಪಿ ನಾ ಭೇದ್ಯಂ, ಅಷ್ಟೇ ಅಲ್ಲ, ದೇವಾಸುರೈಃ ಅಪಿ ದೇವೈಃ ರಾಕ್ಷಸೈಃ ಚ ಅಪಿ, ದೇವತೆಗಳಿಂದಲೂ, ದೇವ ಪ್ಲಸ್ ಅಸುರೈಃ, ಅಸುರರಿಂದಲೂ, ರಾಕ್ಷಸೈಃ ಅಪಿ ರಾಕ್ಷಸರಿಂದಲೂ ಅಪಿ ಕೂಡ ಇದಂ ನ ಭೇದ್ಯಂ, ಇದಂ ಕವಚಂ, ಈ ಕವಚವನ್ನು ಭೇತ್ತುಂ ನಾಶಕ್ಯಂ ಭೇದಿಸಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ದೇಹರಕ್ಷ ಕವಚ ನನ್ನಲ್ಲಿ ಉಂಟು. ಅಷ್ಟೇ ಅಲ್ಲ, ಭಗವತೆ ಯದಿ ರುಚಿತಂ ಸ್ಯಾತ್ ಕುಂಡಲಾಭ್ಯಾಂ ಸಹ ಕವಚಂ ಪ್ರೀತ್ಯ ದೇಯಂ. ಅಷ್ಟೇ ಅಲ್ಲ, ಭಗವತೆ ಹೇ ಭಗವಂತನಾದ ತಮಗೆ, ಭಗವತೆ ಭಗವದ್ಭ್ಯಾಂ ಭಗವದ್ಭಿಃ, ಭಗವಾನ್ ಭಗವಂತೋ ಭಗವಂತಃ ಪ್ರಥಮ ವಿಭಕ್ತಿ, ಭಗವತ್ ಶಬ್ದ, ಚತುರ್ಥಿ ವಿಭಕ್ತಿ ಭಗವತೆ ಭಗವದ್ಭ್ಯಾಂ ಭಗವದ್ಭ್ಯಃ. ಭಗವತೆ ಭಗವಂತರಾದ ತಮಗೆ, ಪೂಜ್ಯರಾದ ತಮಗೆ ಅಥವಾ ದೇವತೆಯಾದ ತಮಗೆ, ನೀನು ಸಾಮಾನ್ಯ ಬ್ರಾಹ್ಮಣ ಅಲ್ಲ ಅಂತ ಗೊತ್ತಾಯಿತು. ಯದಿ ರುಚಿತಂ ಸ್ಯಾತ್, ಯದಿ ಒಂದು ವೇಳೆ, ರುಚಿತಂ ನಾಮ ಇಷ್ಟಂ, ಸ್ಯಾತ್ ಭವೇತ್ ಒಂದು ವೇಳೆ ನಿಮಗೆ ಇಷ್ಟ ಆದರೆ, ನಿಮಗೆ ಇದು ಬಯಸಿದರೆ, ಇದು ನಿಮಗೆ ಇಷ್ಟ ಆಗುವುದಾದರೆ, ಕುಂಡಲಾಭ್ಯಾಂ ಸಹ ಕವಚಂ, ಅದರ ಜೊತೆಗೆ ಕುಂಡಲಾಭ್ಯಾಂ, ಕರ್ಣಕುಂಡಲದೊಂದಿಗೆ, ಅಂದರೆ ಕಿವಿಗೆ ಹಾಕುವಂತಹ ರಿಂಗ್, ಆಭರಣ ಏನುಂಟು ಕಿವಿಗೆ ಸಿಕ್ಕಿಸುವಂಥದ್ದು, ಎರಡು ಕಿವಿಗೆ, ಕುಂಡಲೇನ ಕುಂಡಲಾಭ್ಯಾಂ, ಎರಡೂ ಕಿವಿಗಳಿಗೆ ಹಾಕುವಂತಹ ಆ ರಿಂಗ್ ಏನುಂಟು ಇಲ್ಲಿ ಕಾಣ್ತದೆ ಅಲ್ವಾ, ಕಿವಿಗೆ ಹಾಕುವಂತಹ ಆಭರಣ, ಕುಂಡಲಾಭ್ಯಾಂ ಕಿವಿಯಲ್ಲಿರುವ ಎರಡು ರಿಂಗ್ಗಳು, ಸಹ ಅದರ ಜೊತೆಗೆ ಕುಂಡಲಾಭ್ಯಾಂ ಸಹ ಕವಚಂ ದೇಹರಕ್ಷಾ ಕವಚಂ ಅಲ್ವಾ, ಯಾವ ಅಸ್ತ್ರಗಳಿಂದಲೂ ಭೇದಿಸಲಾಗದಂತಹ, ದೇವತೆಗಳಿಗೂ ಮತ್ತು ಅಸುರೈಹಿ ರಾಕ್ಷಸರಿಂದಲೂ ಭೇದಿಸಲಾಗದೇ ಇರುವಂತಹ ಕವಚಂ, ಈ ಕವಚಮನ್ನು ಪ್ರೀತ್ಯ ದೇಯಂ, ಮಯ ನನ್ನಿಂದ, ಕರ್ಣನಾದ ನನ್ನಿಂದ, ಪ್ರೀತ್ಯ ನಾನು ಹೇಗೆ ಕೊಡ್ತೇನೆ, ಪ್ರೀತಿಪೂರ್ವಕಂ, ಮನಸ್ಸಿಟ್ಟು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಪ್ರೀತಿಯಿಂದ ಗೌರವದಿಂದ ದೇಯಂ ಭವತೆ ದೇಯಂ ದಾತುಂ ಯೋಗ್ಯಂ, ನಾನು ಕೊಡಲು ನಾನು ಸಿದ್ಧನಾಗಿದ್ದೇನೆ, ಕೊಡಲಿಕ್ಕೆ ನಾನು ಯೋಗ್ಯನಾಗಿದ್ದೇನೆ, ಪ್ರೀತಿಯಿಂದ ಕೊಡಲ್ಪಡುತ್ತದೆ. ದೇಯಂ ಪ್ರೀತಿಯಿಂದ ಕೊಡಲ್ಪಡುತ್ತದೆ ಅಂತ ಅರ್ಥ, ಅಂದರೆ ನಾನು ಪ್ರೀತಿಯಿಂದ ಕೊಡುತ್ತೇನೆ. ದೇಯಂ, ಇಲ್ಲಿ ದೇಯಂ ಧಾತು ದದಾತಿ ಕ್ರಿಯಾಪದ, ಕೊಡುತ್ತಾನೆ, ವಿಧ್ಯರ್ಥಕ ಯಾ ಪ್ರತ್ಯಯ ಬಂದಿದೆ, ದೇಯಂ ವಿಧ್ಯರ್ಥ ಯಾ ಪ್ರತ್ಯಯ, ಕೊಡಲ್ಪಡತಕ್ಕದ್ದು, ಕೊಡ್ತೇನೆ ಎನ್ನುವಂಥ ಅರ್ಥ. ಭಗವತೆ ಭಗವಂತನಾದ ತಮಗೆ ಯದಿ ರುಚಿತಂ ಸ್ಯಾತ್ ಒಂದು ವೇಳೆ ನಿಮಗೆ ಇಷ್ಟವಾದರೆ, ಕುಂಡಲಾಭ್ಯಾಂ ಸಹ ಕವಚಂ ಕಿವಿಯಲ್ಲಿರುವ ಕುಂಡಲಗಳ ಜೊತೆಗಿರುವಂತಹ ಕವಚಂ ದೇಹ ಕವಚವನ್ನು ಪ್ರೀತ್ಯ ನನ್ನಿಂದ ಪ್ರೀತ್ಯಾದೇಯಂ ನನ್ನಿಂದ ಪ್ರೀತಿಯಾಗಿ ಕೊಡಲ್ಪಡುತ್ತದೆ, ಸ್ವೀಕರೋತು, ನಿಮಗಿದಿಷ್ಟ ಆದರೆ ತಗೊಳ್ಳಿ ಅಂತ ಕೇಳ್ತಾನೆ. ಅರ್ಥ ಆಯ್ತಲ್ಲ ಶ್ಲೋಕ. ಅಂಗೈಹಿ ಸಹ ಜನಿತಂ ಮಮ ದೇಹರಕ್ಷಾ, ನನ್ನ ಅವಯವಗಳೊಂದಿಗೆ ನನ್ನ ಅಂಗಗಳೊಂದಿಗೆ ಹುಟ್ಟಿದ ನನ್ನ ದೇಹರಕ್ಷೆಯಾದ ಈ ಕವಚ, ಯಾರೋ ಕೊಟ್ಟದನ್ನು ನಾನು ಧರಿಸಿದ್ದಲ್ಲ, ಹುಟ್ಟುವಾಗನೇ ಇತ್ತು ನನ್ನ ದೇಹದಲ್ಲಿ ಈ ಕವಚ. ಅಸ್ತ್ರೈಹಿ ಸಹ ಅಭೇದ್ಯಂ ದೇವಾಸುರೈಹಿ ಸಹ ನ ಭೇದ್ಯಂ, ಈ ಕವಚ ಅಸ್ತ್ರಗಳೊಂದಿಗೆ ದೇವತೆಗಳೊಂದಿಗೂ ರಾಕ್ಷಸರೊಂದಿಗೂ ಭೇದಿಸಲು ಸಾಧ್ಯವಿಲ್ಲ, ಅಂತಹ ದೇಹ ಕವಚ ನನ್ನಲ್ಲಿದೆ. ಆದರೂ ಕೂಡ, ಹೀಗಿದ್ದರೂ ಕೂಡ ಪೂಜ್ಯರಾದ ತಮಗೆ ತಮಗೆ
ಒಂದು ವೇಳೆ ಯದಿ ರುಚಿತಂ ಸ್ಯಾತ್, ಒಂದು ವೇಳೆ ನಿಮಗೆ ಇದು ಇಷ್ಟ ಆಗೋದಿದ್ದರೆ ಕರ್ಣಕುಂಡಲಾಭ್ಯಾಂ ಸಹ ಕವಚಂ, ಕರ್ಣಕುಂಡಗಳ ಜೊತೆಗೆ ಈ ಕವಚವನ್ನು ದ್ವಿತೀಯ ಭಕ್ತಿ ಕವಚಂ ಮಯಾ ಪ್ರೀತ್ಯ ದೇಯಂ, ನನ್ನಿಂದ ಪ್ರೀತಿಯಿಂದ ಕೊಡಲ್ಪಡುತ್ತದೆ. ಅರ್ಥಾತ್ ಅಹಂ ಪ್ರೀತ್ಯ ದದಾಮಿ, ನಾನು ಪ್ರೀತಿಯಿಂದ ಕೊಡ್ತೇನೆ ಅಂತ ಹೇಳ್ತಾನೆ. ದೇವಾಸುರೈರಪ, ದೇವ ಪ್ಲಸ್ ಅಸುರ, ದೇವಾಸುರ ಸವರ್ಣ ದೀರ್ಘ ಸಂಧಿ, ಅಸುರೈಹಿ ಪ್ಲಸ್ ಅಪಿ, ಅಸುರೈರಪಿ ಇಲ್ಲಿ ವಿಸರ್ಗ ಸಂಧಿ. ಭೇದ್ಯಂ ಇಲ್ಲಿ ಕೂಡ ಯಾ ಪ್ರತ್ಯಯ ಉಂಟು, ಭೇದಿಸಲು ಯೋಗ್ಯವಾದಂಥದ್ದು, ಭೇದಿಸಲ್ಪಡತಕ್ಕದ್ದು. ನಾ ಭೇದ್ಯಂ, ಭೇದಿಸಲು ಅಸಾಧ್ಯವಾದಂಥದ್ದು ಎನ್ನುವ ಅರ್ಥ. ಆಗ ಶಕ್ರಃ ಸಹರ್ಷಂ, ನೋಡಿ ಈ ಶಕ್ರನಿಯೂ ಕೂಡ ಅದೇ ಬೇಕಾದದ್ದು, ಅವನ ಕರ್ಣಕುಂಡಲ, ಕಿವಿಯಲ್ಲಿರುವ ಕರ್ಣಕುಂಡಲ ಮತ್ತು ದೇಹದಲ್ಲಿರುವ ಕವಚವನ್ನೇ ಬಯಸಬೇಕು ಅಂತ ಹೇಳಿ ಬಂದಂಥದ್ದು. ಹಬ್ಬ ಇವನೇ ಕೊಡ್ತಾನೆ ಅಂತ ಹೇಳಿ ಆಯ್ತಲ್ಲ ಅಂತ ಹೇಳಿ ಸಹರ್ಷಂ, ಹರ್ಷೇಣ ಸಹ ಸಂತೋಷದಿಂದ, ಸಂತೋಷೇಣ ದದಾತು ಕೊಡಿರಿ ಅಂತ ಹೇಳಿ ಲೋಟ್ಲಕಾರ ಕೊಡಿರಿ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡ್ತಾನೆ. ಅನಂತರ ಕರ್ಣಃ ಆತ್ಮಗತಂ, ಆಗ ಕರ್ಣಃ ಇದನ್ನು ಕೇಳ್ತಾ ಇದ್ದಾನೆ, ಆತ್ಮಗತಂ ತನ್ನಲ್ಲೇ ತಾನು ಯೋಚನೆ ಮಾಡ್ಕೊಳ್ತಾನೆ. ಏಷಃ ಏವ ಅಸ್ಯ ಕಾಮಃ, ಏಷಃ ಏವ ಈ ಕರ್ಣಕುಂಡಲ, ಈ ಕವಚ ಇದುವೇ, ಈ ಭಿಕ್ಷೆಯನ್ನೇ ಇವನು ಕೇಳ್ತಾ ಇದ್ದಾನೆ, ಇದೇ ಇವನ ಆಸೆ. ಕಾಮಃ ನಾಮ ಆಶಾ, ಆಸೆ. ಏಷಃ ಏವ ಅಸ್ಯ ಏತಸ್ಯ ಬ್ರಾಹ್ಮಣಸ್ಯ ಇಂದ್ರಸ್ಯ ಕಾಮಃ, ಆಸೆಯಾಗಿದೆ. ಕಿಮ್ನು ಖಲು ಅನೇಕ ಕಪಟಬುದ್ಧೇ ಕೃಷ್ಣಸ್ಯ ಉಪಾಯ, ಒಂದು ಯೋಚನೆ ಬಂತು ಕರ್ಣನಿಗೆ. ಕಿಂ ಅನೇಕ ಕಪಟಬುದ್ಧೇ, ಏನು ಇದು ಅನೇಕ ಕಪಟ ಬುದ್ಧಿ, ಮೋಸ ಮಾಡುವ ಬುದ್ಧಿಯುಳ್ಳಂತಹ ಕೃಷ್ಣಸ್ಯ ಉಪಾಯ ಕಿಂ, ಇದೇನು ಕೃಷ್ಣನ ಉಪಾಯವ, ಕೃಷ್ಣ ಹೇಳಿ ಈ ಬ್ರಾಹ್ಮಣ ಬಂದದ್ದು, ಇದನ್ನು ಕೇಳ್ತಾ ಇದ್ದಾನೋ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಅನೇಕ ಕಪಟ, ಬೇರೆ ಬೇರೆ ಕಪಟ ಮೋಸ ಮಾಡುವಂತಹ ಬುದ್ಧೇಹ ಷಷ್ಠಿ ವಿಭಕ್ತಿ, ಯಾರು ಅಂತಹ ಬುದ್ಧಿ ಉಳ್ಳವ, ಕೃಷ್ಣಸ್ಯ ಉಪಾಯ, ಕೃಷ್ಣನ ಇದು ಪ್ಲ್ಯಾನ್ ಇರಬೇಕು, ಅವನ ಉಪಾಯ ಇರಬೇಕು ಅಂತ ಯೋಚನೆ ಮಾಡ್ತಾನೆ. ಸೋಪಿ ಭವತು, ಅದೂ ಆಗಲಿ ಅಲ್ವಾ, ಕೃಷ್ಣನ ಈ ಕಪಟದಿಂದಲೇ ಈ ಬ್ರಾಹ್ಮಣನು ದಾನ ಕೇಳುವಂತೆ ಆಗಿದೆ, ಇರಲಿ, ಸೋಪಿ ಭವತು ಅದು ಆಗಲಿ. ಧಿಕ್ ಅಯುಕ್ತಂ ಅನುಶೋಚಿತುಂ, ಧಿಕ್ ಮಾಂ ದಿಕ್, ನನಗೆ ಧಿಕ್ಕಾರ ಇರಲಿ. ಯಾಕೆ ಅಯುಕ್ತಂ ಅನುಶೋಚಿತುಂ, ಈ ಕೆಟ್ಟದಾಗಿ ದುಃಖ ಪಡುವುದಕ್ಕೆ, ಅಯುಕ್ತಂ ಅನುಶೋಚಿತುಂ, ಈಗ ಕೆಟ್ಟದಾಗಿ ನಾನು ದುಃಖ ಪಡುವುದಕ್ಕೆ ಧಿಕ್ಕಾರವಿರಲಿ. ನಾನು ಯಾಕೆ ಯೋಚನೆ ಮಾಡಬೇಕು, ಒಬ್ಬ ಬ್ರಾಹ್ಮಣ ಕೇಳಿದಾನೆ ಅದನ್ನು ಕೊಟ್ಟು ಬಿಡಬೇಕು. ಈಗ ಕೊಟ್ಟ ನಂತರ, ಕೊಡ್ತೇನೆ ಅಂತ ಹೇಳಿದ ನಂತರ ಇದು ಕೃಷ್ಣ ಮಾಡಿದ ಮೋಸ ಎಂಬುದಾಗಿ ನಾನು ಯೋಚನೆ ಮಾಡಲಿಕ್ಕಿಲ್ಲ. ಹಾಗಾಗಿ ಅಯುಕ್ತಂ ಅನುಶೋಚಿತಂ, ಅಯುಕ್ತವಾಗಿ ಯೋಗ್ಯವಲ್ಲದ ಈ ದುಃಖಕ್ಕೆ ನನಗೆ ಧಿಕ್ಕಾರ ಇರಲಿ. ದಿಕ್ ಹೇಳಿದ್ರೆ ಧಿಕ್ಕಾರ, ಈಗ ದುಃಖ ಪಡುವಂಥದ್ದಲ್ಲ. ಇದು ಕೃಷ್ಣನ ಕಪಟ ಉಪಾಯ ಎಂಬ ವಿಷಯದಲ್ಲಿ ನನಗೆ ಯಾವ ಸಂಶಯ ಇಲ್ಲ, ಅದು ನಾನು ದುಃಖವೂ ಪಡೋದಿಲ್ಲ ಅಂತ ಹೇಳಿ, ಸರಿ ಕೊಡ್ತೇನೆ ಹೇಳಿ ಆಯಿತು. ನಾಸ್ತಿ ಸಂಶಯ, ಇದು ಕೃಷ್ಣನದ್ದೇ ಪ್ಲ್ಯಾನ್ ಅಂತ ಗೊತ್ತಾಯಿತು. ಪ್ರಕಾಶಂ ಗಟ್ಟಿಯಾಗಿ ಹೇಳ್ತಾನೆ, ಗೃಹ್ಯತಾಂ ಸ್ವೀಕರಿಸಲ್ಪಡಲಿ. ತ್ವಂ ಗೃಹಾಣ, ಇದನ್ನು ಸ್ವೀಕರಿಸು. ಗೃಹ್ಯತಾಂ ಲೋಟ್ಲಕಾರ, ಆತ್ಮನೆ ಕರ್ಮಣಿ ರೂಪದಲ್ಲಿ ಉಂಟು. ಗೃಹ್ಯತೆ ಆತ್ಮನೇಪದಿ ಲಟ್ಲಕಾರ, ಗೃಹ್ಯತೆಯ ಲೋಟ್ಲಕಾರ ಗೃಹ್ಯತಾಂ, ಗೃಹ್ಯಂತಾಂ, ಸ್ವೀಕರಿಸಲ್ಪಡಲಿ, ಹಿಡಿಯಲ್ಪಡಲಿ ಅಂತ ಅರ್ಥ. ಅದರ ಕರ್ತರಿ ರೂಪದಲ್ಲಿ ಗೃಹಣಾತು, ಅದರ ಮಧ್ಯಮ ಪುರುಷ ಗೃಹಾಣ, ತ್ವಂ ಸ್ವೀಕುರು ಅಂತ ಹೇಳ್ತಾನೆ. ಆಗ ಶಲ್ಯ ಹೇಳ್ತಾನಲ್ಲೇ ರಥದಲ್ಲಿ, ನಾದಾತವ್ಯಂ. ಆಗ ಶಲ್ಯರಾಜ ಹೇಳ್ತಾನೆ, ಹೇ ಕರ್ಣ, ನಾದಾತವ್ಯಂ ಕೊಡಬೇಡ, ನಾದಾತವ್ಯಂ ಕೊಡಲ್ಪಡತಕ್ಕದ್ದಲ್ಲ, ದಯವಿಟ್ಟು ನಿನ್ನ ರಕ್ಷಣೆಗಾಗಿ ಅದು ಇರುವಂಥದ್ದು, ಭಗವಂತ ಸೂರ್ಯದೇವ ಕೊಟ್ಟಂಥದ್ದು ಕರ್ಣಕುಂಡಲ ಮತ್ತು ದೇಹದಲ್ಲಿರುವಂತಹ ಕವಚ, ಅದನ್ನು ಕೊಟ್ಟರೆ ಅನರ್ಥ ಆಗ್ತದೆ, ನಿನಗೆ ಸಾವು ಕಟ್ಟಿಟ್ಟ ಬುತ್ತಿ ಆಮೇಲೆ. ಹಾಗಾಗಿ ನಾದಾತವ್ಯಂ ಕೊಡಲ್ಪಡತಕ್ಕದ್ದು, ಕೊಡಬೇಡ ಅಂತ ಹೇಳಿ ಎಚ್ಚರಿಸ್ತಾನೆ ಶಲ್ಯ. ಆಗ ಕರ್ಣ ವದತಿ ಶಲ್ಯಂ ಪ್ರತಿ, ಹೇ ಶಲ್ಯರಾಜ, ಅಲಂ ವಾರಯಿತುಂ, ಅಲಂ ಎಲೈ ಶಲ್ಯರಾಜನೇ, ತಡೆಯುವುದು ಸಾಕು. ಅಲಂ ಹೇಳಿದರೆ ಅವ್ಯಯ, ಸಾಕು. ವಾರಯಿತುಂ ನಿವಾರಯಿತುಂ, ನೀನು ತಡೆಯುವಂಥದ್ದು ಸಾಕು, ತಡಿಬೇಡ, ನನ್ನನ್ನು ಕೊಡಬೇಡ ಅಂತ ಹೇಳಿ ನನ್ನ ಮನಸ್ಸು ಮತ್ತೆ ಪರಿವರ್ತನೆ ಆಗ್ತದೆ, ದಯವಿಟ್ಟು ಹಾಗೆ ಹೇಳಬೇಡ, ಸಾಕು ಮಾಡು, ನನ್ನನ್ನು ತಡಿಬೇಡ, ನಾನು ಕೊಡ್ತೇನೆ ಅಂತ ಹೇಳ್ತಾನೆ. ಯಾಕೆ ಕೊಡ್ತೇನೆ, ಅದರ ಫಲ ಏನು, ಒಂದು ಒಳ್ಳೆಯ ಶುಭಾಷಿತವನ್ನು ಹೇಳ್ತಾನೆ, ಒಳ್ಳೆಯ ಮಾತನ್ನು ಕರ್ಣ ಹೇಳ್ತಾನೆ. ಏನು ನೋಡು, ನೋಡು, ಶಿಕ್ಷಾಂ ಕ್ಷಯಂ ಗಚ್ಚತಿ ಕಾಲ ಪರ್ಯಯಾತ್, ಸುಬದ್ಧ ಮೂಲ ನಿಪತಂತಿ ಪಾದಪಾಹ,
ಜಲಂ ಜಲಸ್ಥಾನಗತಂ ಚ ಶುಷ್ಯತಿ ಹುತಂ ಚ ದತ್ತಂ ಚ ತಥೈವ ತಿಷ್ಠತಿ. ನಾನು ದಾನ ಮಾಡ್ತಾ ಇದ್ದೇನೆ, ಪ್ರತಿಫಲಾಪೇಕ್ಷೆ ಇಲ್ಲದೆ ದಾನ ಮಾಡ್ತಾ ಇದ್ದೇನೆ, ಪೂರ್ಣ ಮನಸ್ಸಿನಿಂದ ಪ್ರೀತಿಯಿಂದ ಅವನಿಗೆ ನನ್ನಲ್ಲಿ ದೇಹದಲ್ಲಿದ್ದ ಕವಚ ಕರ್ಣಕುಂಡಲಗಳನ್ನು ಕೊಡ್ತಾ ಇದ್ದೇನೆ. ಈಗ ಹೇಳ್ತಾನೆ ಏನಾಗ್ತದೆ, ಕೊಟ್ಟರೆ ಏನು ಮಹತ್ವ, ಯಾಕೆ ಕೊಡಬೇಕು ಅಂತ ಹೇಳಿದರೆ, ಶಿಕ್ಷಾ ಕ್ಷಯಂ ಗಚ್ಚತಿ ಕಾಲಪರ್ಯಯಾತ್. ಶಿಕ್ಷಾ ಕಾಲಪರ್ಯಯಾತ್ ಕ್ಷಯಂ ಗಚ್ಚತಿ. ನೋಡಿ, ಕಾಲಪರ್ಯಯಾತ್, ಕಾಲಾನುಕ್ರಮಾತ್, ಕಾಲಕ್ರಮೇಣ, ಕಾಲವು ಕಳೆದ ಹಾಗೆ ಕಾಲಕ್ರಮೇಣವಾಗಿ ಶಿಕ್ಷಾ ಕ್ಷಯಂ ಗಚ್ಚತಿ. ಶಿಕ್ಷಾ ಅಧೀತ ವಿದ್ಯಾ, ನಾವು ಕಲಿತಂತಹ ವಿದ್ಯೆ ಕಾಲ ಕಳೆದ ಹಾಗೆ ಕಾಲಕ್ರಮೇಣ ಕ್ಷಯಂ ಗಚ್ಚತಿ, ನಾಶಂ ಪ್ರಾಪ್ನೋತಿ, ನಾಶಂ ಭವತಿ, ಅದು ನಾಶವಾಗ್ತದೆ ಅಲ್ವಾ, ಮರೆತು ಹೋಗ್ತದೆ. ಕಲಿತಂತಹ ವಿದ್ಯೆ ವಯಸ್ಸಾದಾಗೆ, ವರ್ಷ ಆದಾಗೆ, 70, 80, 90 ವರ್ಷ ಆದಾಗೆ ನಮ್ಮ ಮೆದುಳಿನ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತದೆ. ಕಲಿತ ವಿದ್ಯೆ ಹಿಂದೆ ಕಲಿತದ್ದೆಲ್ಲ ಮರೆತು ಹೋಗ್ತದೆ, ಇದು ಸತ್ಯ. ಕಲಿತದ್ದೆಲ್ಲ ಕ್ರಮೇಣ ನಾಶ ಆಗ್ತದೆ, ಮರೆತು ಹೋಗುವುದು ಅಂತ ಅರ್ಥ. ಇನ್ನು ಸುಬದ್ಧ ಮೂಲ ನಿಪತಂತಿ ಪಾದಪಾಹ, ಸುಬದ್ಧ ಮೂಲ ಪಾದಪಾಹ ನಿಪತಂತಿ, ಅಷ್ಟೇ ಅಲ್ಲ ಮತ್ತಿನ್ನೇನು, ಸುಬದ್ಧ ಮೂಲ ಅರ್ಥಾತ್ ಸುದೃಢ ಮೂಲಾಹ ಪಾದಪಾಹ ವೃಕ್ಷಾಹ ನಿಪತಂತಿ ನಾಶಂ ಭವಂತಿ. ನೋಡಿ, ಸುಬದ್ಧ ಮೂಲ ಹೇಳಿದರೆ ಸುಬದ್ಧ, ಬದ್ಧ ಹೇಳಿದರೆ ಗಟ್ಟಿಯಾಗಿದೆ, ಸುಬದ್ಧ ಮೂಲ ಅಂತ ಹೇಳಿದರೆ ಬಲವಾದ ಕಟ್ಟಿ ಬುಡಗಟ್ಟಿಯಾದ ಪಾದಪಾಹ ಮರಗಳು. ಸುಬದ್ಧ ಅಂತ ಹೇಳಿದರೆ ಮರಗಳ ಬುಡವನ್ನು ಒಂದು ಒಳ್ಳೆಯ ಕಲ್ಲಿನಿಂದೆಲ್ಲ ಕಟ್ಟಿ ರಕ್ಷಣೆ ಮಾಡಿ, ಬುಡ ಹಾಳಾಗಬಾರ್ದು ಹೇಳಿ ರಕ್ಷಣೆ ಮಾಡಿದರೂ ಕೂಡ ಸುಬದ್ಧ ಮೂಲ ಮರಗಳ ಬುಡವನ್ನು ನಾವು ಕಟ್ಟಿ ಗಟ್ಟಿದ್ರು ಆ ಎಲ್ಲ ಮರಗಳು ಕಾಲಪರ್ಯಯಾತ್ ನಿಪತಂತಿ, ಕಾಲ ಕಳೆದ ಹಾಗೆ ಮರಗಳೂ ಸಾಯ್ತದೆ, ಮರಗಳು ಒಣಗಿ ಕೊನೆಗೆ ಬಿದ್ದು ಹೋಗ್ತದೆ. ನಿಪತಂತಿ ಬಿದ್ದು ಹೋಗ್ತದೆ, ಪತಂತಿ ನಿಪತಂತಿ, ಪತತಿ ಪತತಃ ಪತಂತಿ, ನಾಶಂ ಪ್ರಾಪ್ನುವಂತಿ, ಅದು ಕೂಡ ನಾಶವನ್ನು ಹೊಂದುತ್ತದೆ. ಭೂಮೌ ಪತಂತಿ, ಅದು ಭೂಮಿಗೆ ಒಂದಲ್ಲ ಒಂದು ದಿವಸ ಒಣಗಿ ಸತ್ತು ಬೀಳಲೇಬೇಕು. ಅಷ್ಟೇ ಅಲ್ಲ, ಜಲಸ್ಥಾನಗತಂ ಜಲಂ ಚ ಶುಷ್ಯತಿ, ಮತ್ತು ಜಲಸ್ಥಾನಗತಂ ಜಲಂ, ಜಲಸ್ಥಾನಗತಂ ಜಲಸ್ಥಾನ, ನೀರು ಜಲಾಶಯ, ಜಲಸ್ಥಾನ ಹೇಳಿದರೆ ನೀರಿನ ಆಶಯ, ಜಲಾಶಯ ಸರೋವರ ಅಂತ ತಗೊಳ್ಳಿ. ನೀರು ಹೋಗಿ ಗತಂ ಸೇರುವಂತಹ ಸರೋವರವೂ ಕೂಡ, ಇಷ್ಟೇ ನೀರು ಸರೋವರದಲ್ಲಿ ಸೇರಿದ್ರೂ ಕೂಡ ಜಲಂ ಅಲ್ಲಿರುವ ನೀರು ಶುಷ್ಯತಿ, ಏನೋ ಬೇಸಿಗೆ ಕಾಲ ಸೂರ್ಯನ ಪ್ರಖರವಾದ ಕಿರಣದಿಂದ ಶುಷ್ಯತಿ, ಕಾಲಪರ್ಯಯಾತ್ ಶುಷ್ಯತಿ, ಕಾಲ ಕಳೆದ ಹಾಗೆ ಏಪ್ರಿಲ್ ಮೇ ಮಾಸದಲ್ಲಿ ಶುಷ್ಯತಿ, ಅದು ಡ್ರೈ ಆಗಿ ಹೋಗ್ತದೆ ಅಲ್ವಾ. ಜಲಸ್ಥಾನ ಅಂತ ಹೇಳಿದರೆ ನೀರಿನ ಸಂಗ್ರಹ ಇರುವಂತಹ ಸರೋವರಕ್ಕೆ ಸೇರಿದ ಗತಂ ಹೋದಂತಹ ನೀರು ಕೂಡ ಮಳೆಗಾಲದಲ್ಲಿ ನೀರು ಹೋಗಿ ಸರೋವರದಲ್ಲಿ ಸೇರ್ತದೆ, ಆದರೆ ನಂತರ ತಿಂಗಳು ಕಳೆದ ಹಾಗೆ ಅದು ಕೂಡ ಶುಷ್ಯತಿ, ಅದು ನಾಶ, ಶುಷ್ಕತಾಂ ಪ್ರಾಪ್ನೋತಿ, ಶುಷ್ಕತೆಯನ್ನು ಹೊಂದುತ್ತದೆ. ಪರಂತು ಆದರೆ ಹುತಂ ಚ ದತ್ತಂ ಚ ತಥೈವ ತಿಷ್ಠತಿ. ಹುತಂ ಅಗ್ನೋ ಪ್ರಕ್ಷಿಪ್ತಂ, ಅಗ್ನಿಯಲ್ಲಿ ಹೋಮಿಸಲ್ಪಟ್ಟಂತಹ, ಮತ್ತು ದತ್ತಂ ಸತ್ಪಾತ್ರೆ ಕೃತಂ ದಾನಂ, ದತ್ತಂ ಕೊಡಲ್ಪಟ್ಟಂತಹ, ಹೋಮಿಸಲ್ಪಟ್ಟಂಥ ಮತ್ತು ದತ್ತಂ ಕೊಡಲ್ಪಟ್ಟಂತಹ ಆ ಫಲ ಏನುಂಟು, ತಥೈವ ತಿಷ್ಠತಿ ನ ಪ್ರನಷ್ಟಂ ಭವತಿ, ಅಥವಾ ಶಾಶ್ವತ ರೂಪೇಣ ತಿಷ್ಠತಿ. ನೋಡಿ, ಹುತಂ ಚ ದತ್ತಂ ಚ ತಥೈವ ತಿಷ್ಠತಿ. ಹುತ ಅಂತ ಹೇಳಿದರೆ ಯಜ್ಞಗಳಲ್ಲಿ ಹೋಮಿಸಲ್ಪಟ್ಟಂಥದ್ದು. ಯಜ್ಞಗಳಲ್ಲಿ ನಾವು ಹವಿಸ್ಸಿನ ರೂಪದಲ್ಲಿ ನಾವು ಏನು ದ್ರವ್ಯಗಳನ್ನು ಹೋಮದ ಕುಂಡಕ್ಕೆ ನಾವು ಹಾಕ್ತೇವೆಯೋ, ಅರ್ಥಾತ್ ಹೋಮಿಸಲ್ಪಟ್ಟದ್ದು ಅಂತ ಹೇಳಿದರೆ ಅದರಿಂದ ಸಿಗುವಂತಹ ಪುಣ್ಯದ ಫಲ ಅಂತ ಅರ್ಥ. ಹೋಮದ ಸಂದರ್ಭದಲ್ಲಿ ಯಾವ ದ್ರವ್ಯಗಳನ್ನು ನಾವು ಹಾಕಿ ಭಗವಂತನನ್ನು ಸಂತೃಪ್ತಿಪಡಿಸ್ತೇವೆಯೋ ಆಗ ಆ ಹೋಮದಿಂದ ಸಿಗುವಂತಹ ಫಲ ಏನುಂಟು, ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಜ್ಞಾನ ಯಜ್ಞ ಇರ್ಬೋದು, ಕರ್ತವ್ಯ ಯಜ್ಞ, ಪರೋಪಕಾರಕ್ಕಾಗಿ ತ್ಯಾಗ ಯಜ್ಞ, ಇದೆಲ್ಲವೂ ಕೂಡ ಅದರ ಫಲ ದತ್ತಂ, ತ್ಯಾಗ, ಪ್ರತಿಫಲಾಪೇಕ್ಷೆ ಇಲ್ಲದೆ ದತ್ತ, ನಾವು ಕೊಡುವಂತಹ ಏನೇ ವಸ್ತು ಆಗಿರಲಿ ಕೊಟ್ಟಾಗ ಆಗ ಸಿಗುವಂತಹ ಫಲ ಏನುಂಟು, ದಾನ ಮಾಡಿದ್ದು ಅಥವಾ ದಾನ ಮಾಡಿದ ಪುಣ್ಯದ ಫಲ ಪ್ರತಿಫಲ ಇವೆರಡೂ ಕೂಡ ತಥೈವ ತಿಷ್ಠತಿ, ಶಾಶ್ವತ ರೂಪೇಣ ಶಾಶ್ವತವಾಗಿ ತಿಷ್ಠತಿ, ನಮ್ಮ ಜೊತೆಗೆ ಅದು ಇರ್ತದೆ. ಸತ್ತ ನಂತರ ಕೂಡ ನಮ್ಮ ಜೊತೆಗೆ ಆ ಪುಣ್ಯ ಇರ್ತದೆ. ಹಾಗಾಗಿ ಶಾಶ್ವತ ಯಾವುದೂ ಅಲ್ಲ. ಕಲ್ತಂಥ ವಿದ್ಯೆ ನಾಶ ಆಗ್ತದೆ, ಶಿಕ್ಷಾ ಕ್ಷಯಂ ಗಚ್ಚತಿ,
ಸಬುದ್ಧ ಮೂಲ, ಎಷ್ಟೇ ಗಟ್ಟಿಯಾಗಿ ಕಟ್ಟಿದ ಕಟ್ಟೆ ಉಳ್ಳಂತಹ ಮರಗಳೂ ಬಿದ್ದು ಹೋಗ್ತವೆ. ಜಲಸ್ಥಾನಗತಂ ಜಲಂ ಶುಷ್ಯತಿ ಅಲ್ವಾ. ಸರೋವರದಲ್ಲಿ ಸೇರಿದಂತಹ ಎಲ್ಲ ನೀರು ಕಾಲಕ್ರಮೇಣ ಶುಷ್ಯತಿ, ಶುಷ್ಕತಾಂ ಪ್ರಾಪ್ನೋತಿ, ಡ್ರೈ ಆಗಿ ಹೋಗ್ತದೆ. ಆದರೆ ಹೋಮದ ಸಂದರ್ಭದಲ್ಲಿ ಹವಿಸ್ಸನ್ನು ಹಾಕಿ ಪಡೆದಂತಹ ಪುಣ್ಯದ ಫಲ ದಾನ ರೂಪದಲ್ಲಿ ಯಾರಿಗಾದರೂ ಏನಾದರೂ ಕೊಟ್ಟರೆ ಅಲ್ಲಿ ಸಿಗುವಂತಹ ಪುಣ್ಯದ ಫಲ ತಥೈವ ತಿಷ್ಠತಿ, ಯಾವಾಗಲೂ ಶಾಶ್ವತವಾಗಿ ನಿಲ್ತದೆ. ಹಾಗಾಗಿ ನನಗೆ ಶಾಶ್ವತವಾಗಿ ನಿಲ್ಲುವಂತಹ ಪುಣ್ಯದ ಫಲ ಬೇಕು, ಹಾಗಾಗಿ ನಾನು ದಾನವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಕರ್ಣ ಶಲ್ಯನಿಗೆ ಹೇಳ್ತಾನೆ, ನನ್ನನ್ನು ತಡಿಬೇಡ ಅಂತ ಹೇಳಿ. ತಸ್ಮಾತ್ ಗೃಹ್ಯತಾಂ, ಹಾಗಾಗಿ ತಸ್ಮಾತ್ ಆದ ಕಾರಣದಿಂದ ಗೃಹ್ಯತಾಂ, ಹೇ ಶಕ್ರ ಗೃಹ್ಯತಾಂ, ಸ್ವೀಕರಿಸಲ್ಪಡಲಿ, ಭವತಾ ಗೃಹ್ಯತಾಂ, ತಮ್ಮಿಂದ ಸ್ವೀಕರಿಸಲ್ಪಡಲಿ, ಭವಾನ್ ಗೃಹಾಣ, ಇದನ್ನು ಸ್ವೀಕರಿಸು ಅಂತ ಹೇಳ್ತಾನೆ. ನಿಕೃತ್ಯ ದದಾತಿ, ನಿಕೃತ್ಯ ಕತ್ತರಿಸಿ, ನಿಕೃತ್ಯ ಲೆಪ್ ಪ್ರತ್ಯಯ, ದೇಹದಿಂದ ಇದ್ದಂತಹ ಕವಚನವನ್ನು ಕತ್ತರಿಸಿ, ಕಿವಿಯನ್ನು ಹರಿದು, ಕಿವಿಯಲ್ಲಿರುವ ಕರ್ಣಕುಂಡಗಳನ್ನು ಹರಿದು, ದದಾತಿ ಬ್ರಾಹ್ಮಣಾಯ ದದಾತಿ. ಶಿಕ್ಷಾ ಅಂತ ಹೇಳಿದರೆ ಗೊತ್ತಾಯ್ತಲ್ಲ, ವಿದ್ಯೆ. ಕ್ಷಯಂ ಹೇಳಿದರೆ ನಾಶಂ ಅಂತ ಅರ್ಥ. ಕಾಲಪ್ರರ್ಯಯಾತ್ ಅಂತ ಹೇಳಿದರೆ ಕಾಲಕ್ರಮೇಣ ಅಂತ ಅರ್ಥ. ನಿಪತಂತಿ ಬೀಳುತ್ತವೆ, ಪಾದಪಾಹ ವೃಕ್ಷಾಹ ಅಂತ ಅರ್ಥ. ಸರಿ. ಶಕ್ರಃ ಗೃಹೀತ್ವ, ಶಕ್ರ ಏನು ಮಾಡ್ತಾನೆ ಮುಂದೆ, ಅವನಿಗೆ ಸಹ ಅದೇ ಬೇಕಿತ್ತು. ಗೃಹೀತ್ವ ಸ್ವೀಕೃತ್ಯ, ಅದನ್ನು ಸ್ವೀಕರಿಸಿ, ಕೊಟ್ಟದ್ದನ್ನು ಸ್ವೀಕಾರ ಮಾಡಿಕೊಂಡು ಆತ್ಮಗತಂ, ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ. ಹಂತ ಗೃಹೀತೆ ಏತೆ, ಅಯ್ಯೋ ಹಂತ, ಅಯ್ಯೋ ಗೃಹೀತೆ ಏತೆ, ಈ ಎರಡು ಕೈಗಳಿಂದ ಗೃಹೀತೆ, ಇದು ಸ್ವೀಕರಿಸಲ್ಪಟ್ಟಿತಲ್ವಾ, ನಾನಿದನ್ನು ಹಿಡಿದೇ ಬಿಟ್ಟೆನಲ್ವಾ, ನಾನು ಇಂತಹ ಮೋಸವನ್ನು ಇವನಿಗೆ ಮಾಡಿದೆ ಎನ್ನುವಂಥ ಯೋಚನೆ ಕೂಡ ಶಕ್ರನಿಗೆ ಬೇಜಾರು ಕೂಡ ಆಯಿತು. ಬ್ರಾಹ್ಮಣನಿಗೆ ಬೇಜಾರಾಯಿತು, ಅಂದರೆ ಇಂದ್ರನಿಗೆ. ಗೃಹೀತೆ ಏತೆ, ಈ ಎರಡು ಕವಚಕುಂಡಲ ಮತ್ತು ಕರ್ಣಗಳನ್ನು, ಕವಚ ಮತ್ತು ಕರ್ಣಕುಂಡಲವನ್ನು ನನ್ನ ಈ ಎರಡು ಕೈಗಳಿಂದ ರಕ್ತಸಿಕ್ತವಾದಂತಹ ಕುಂಡಲಗಳನ್ನು ನಾನು ಈ ಕೈಯಲ್ಲಿ ಸ್ವೀಕಾರ ಮಾಡಿಬಿಟ್ಟೆ ಅಂತ ದುಃಖವೂ ಆಯಿತು. ಮೋಸ ಮಾಡಿದೆ ಅಂತ ಹೇಳಿ ಪಶ್ಚಾತ್ತಾಪ ಕೂಡ ಆಯಿತು. ಏನೇ ಇರಲಿ, ಲೋಕಗ ಒಳಿತಿಗಾಗಿ, ಕಲ್ಯಾಣಕ್ಕಾಗಿ ಈ ರೀತಿ ಸುಳ್ಳು ಹೇಳಬೇಕಾಯಿತು. ಪೂರ್ವಂ ಏವ ಅರ್ಜುನ ವಿಜಯಾರ್ಥಂ ಸರ್ವದೇವೈಃ ಯತ್ ಸಮರ್ಥಿತಂ ತದಿದಾನಿಂ ಮಯಾ ಅನುಷ್ಠಿತಂ. ಪೂರ್ವಂ, ಈ ಹಿಂದೆ, ಪೂರ್ವಂ ಏವ, ಈ ಹಿಂದೆಯೇ, ಅರ್ಜುನ ವಿಜಯಾರ್ಥಂ, ಈ ಅರ್ಜುನನ ವಿಜಯಕ್ಕಾಗಿ, ಅರ್ಜುನನ ಜಯಕ್ಕಾಗಿ ಕರ್ಣಕುಂಡಲ ಮತ್ತು ದೇಹದಲ್ಲಿರುವ ಅವನ ಕವಚವನ್ನು ನಾವು ಬೇರ್ಪಡಿಸಲೇಬೇಕಿತ್ತು, ತೆಗೆಯಲೇಬೇಕಿತ್ತು. ಸರ್ವದೇವ ಯತ್ ಸಮರ್ಥಿತಂ, ಎಲ್ಲ ದೇವತೆಗಳಿಂದ ಏನು ಸಮರ್ಥಿಸಲ್ಪಟ್ಟಿದೆಯೋ, ಎಲ್ಲರೂ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ನಾನು ಬ್ರಾಹ್ಮಣ ರೂಪದಲ್ಲಿ ಹೋಗಿ ಅದನ್ನು ದಾನ ರೂಪದಲ್ಲಿ ಪಡಿಬೇಕು ಅಂತೇಳಿ ಎಲ್ಲ ದೇವತೆಗಳ ಸಹಕಾರ ಇತ್ತು. ತತ್ ಇದಾನಿಂ ಮಯಾ ಅನುಷ್ಠಿತಂ, ಅದು ಈಗ ದೇವತೆಗಳಿಂದ, ಉಳಿದ ದೇವತೆಗಳಿಂದ ಏನು ಸಮರ್ಥಿಸಲ್ಪಟ್ಟಿದೆಯೋ, ಉಳಿದ ದೇವತೆಗಳು ಏನನ್ನು ಸಮರ್ಥಿಸಿದ್ದಾರೆಯೋ ನನ್ನ ಈ ಕೆಲಸವನ್ನು, ತತ್ ಇದಾನಿಂ ಮಯಾ ಅನುಷ್ಠಿತಂ, ಈಗ ಆ ಕೆಲಸ ನನ್ನಿಂದ ಅನುಷ್ಠಾನ ಮಾಡಲ್ಪಟ್ಟಿದೆ, ಅದನ್ನು ಈಗ ನಾನು ನೆರವೇರಿಸಿದ್ದೇನೆ, ಆ ಕೆಲಸವನ್ನು ನಾನು ಪೂರ್ಣ ಮಾಡಿದ್ದೇನೆ. ತಸ್ಮಾತ್ ಅಹಮಪಿ ಐರಾವತಂ ಆರುಹ್ಯ, ತಸ್ಮಾತ್ ಆದುದರಿಂದ, ಅಹಂ ಅಪಿ ನಾನು ಕೂಡ, ಐರಾವತಂ ಆರುಹ್ಯ ನನ್ನ ವಾಹನ ಐರಾವತವನ್ನು ಆರುಹ್ಯ, ಆರೋಹತಿ ಹತ್ತುತ್ತಾನೆ, ಆರುಹ್ಯ ಹತ್ತಿ, ಏರಿ ಲೆಪು ಪ್ರತ್ಯಯ, ಅರ್ಜುನ ಕರ್ಣಯೋ ದ್ವಂದ್ವಯುದ್ಧಂ ಪಶ್ಯಾಮಿ, ಅರ್ಜುನ ಮತ್ತು ಕರ್ಣರ, ಇವರಿಬ್ಬರ, ಅರ್ಜುನ ಕರ್ಣಯೋ ದ್ವಂದ್ವಯುದ್ಧಂ, ಅವರಿಬ್ಬರ ಯುದ್ಧವನ್ನು ನಾನು ಪಶ್ಯಾಮಿ, ನೋಡ್ತೇನೆ ಅಂತ ಹೇಳಿ ಆ ದಾನವನ್ನು ಇಟ್ಕೊಂಡು ನಿಷ್ಕ್ರಾಂತಃ, ಅಲ್ಲಿಂದ ಹೊರ ನಡೆದನು, ಅಲ್ಲಿಂದ ವಾಪಸ್ ಹೋಗ್ತಾನೆ. ಅನಂತರ ಭರತವಾಕ್ಯಂ. ಕರ್ಣ ವದತಿ ಯತ್ರ ಅಸೌ ಅರ್ಜುನ ತತ್ರೈವ ಚೋದ್ಯತಾಂ ಮಮ ರಥಃ. ನೋಡಿ, ಯತ್ರ ಅಸೌ ಅರ್ಜುನ, ಯತ್ರ ಯಸ್ಮಿನ್ ಯುದ್ಧಭೂಮೌ ಅರ್ಜುನ ತಿಷ್ಠತಿ, ಅರ್ಜುನ ಅಸ್ತಿ ತಸ್ಯ ಸಮೀಪಂ ಮಮ ರಥಂ ಚೋದಯ, ನನ್ನ ರಥವನ್ನು ಹಿಡ್ಕೊಂಡು ಹೋಗುವಂಥ ಕರ್ಣ ಎಲ್ಲವ ಕೊಟ್ಟು, ದನ್ನನ್ನು ಇದ್ದಂತಹ ಕರ್ಣಕುಂಡಲ ಕವಚವನ್ನು ಕೊಟ್ಟು ಯುದ್ಧಕ್ಕೆ ತೆರಳ್ತಾನೆ. ಶಲ್ಯ ಏನು ಮಾಡೋದು, ಭಾಡಂ ಆಯಿತು ಅಂತ ಹೇಳಿ ರಥವನ್ನು ಚೋದಯತಿ, ಮುಂದೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಈ ಪಾಠ ಮುಗಿತದೆ. ನಂತರ ಯುದ್ಧ ಆಗುವಂಥದ್ದು, ಕರ್ಣನ ವಧೆ ಆಗುವಂಥದ್ದು. ಇದು ಇನ್ನು ಕೊನೆಗೆ ಭರತವಾಕ್ಯಂ ಅಂತ ಇದೆ. ಭರತವಾಕ್ಯ ನಾಟಕದ ಕೊನೆಯಲ್ಲಿ ಒಂದು ಶುಭಾಶಂಸನೆಯ ಒಂದು ಶ್ಲೋಕ, ಸಾಮಾನ್ಯವಾಗಿ ಪೂರ್ಣ ನಾಟಕದ ಕೊನೆಯಲ್ಲಿ ಉಂಟು, ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ನಾಟಕ ಇಲ್ಲಿಗೆ ಸದ್ಯ ಆಯಿತು ಅಂತ ಹೇಳಿ ನೋಡಿ. ಸರ್ವತ್ರ ಸಂಪದಸ್ಸಂತು ನಶ್ಯಂತು ವಿಪದಸ್ಸದ ರಾಜ ಗುಣೋಪೇತೋ ಭೂಮಿ ಏಕಃ ಪ್ರಶಾಸ್ತು ನಃ.
ನೋಡಿ, ಸರ್ವತ್ರ ಸರ್ವಸ್ಮಿನ್ ಸ್ಥಾನೆ ಇಡೀ ಭೂಪ್ರದೇಶದಲ್ಲಿ ಸಂಪದಃ ಸಂತು, ಸಂಪತ್ ಸಂಪದೌ ಸಂಪದಃ ಐಶ್ವರ್ಯಾಣಿ ಎಲ್ಲ ಕಡೆ ಭಾಗ್ಯಾನಿ ಸಂಪತ್ತುಗಳು, ಅದೃಷ್ಟಗಳು, ಭಾಗ್ಯಗಳು ಸಂತು ಇರಲಿ, ಭವಂತು ಸದಾ ವಿಪದಃ ನಶ್ಯಂತು. ಹಾಗೆ ಸರ್ವತ್ರ ಎಲ್ಲ ಕಡೆ ಈ ಭೂಮಿಯಲ್ಲಿ ಸದಾ ಯಾವಾಗಲೂ ವಿಪದಃ ಸಂತು, ವಿಪದೌ ವಿಪದಃ ಬಹುವಚನ, ಸಂಪತ್ ಸಂಪದೌ ಸಂಪದಃ, ಹಾಗೆ ವಿಪದೌ ವಿಪದಃ ಪ್ರಥಮ ವಿಭಕ್ತಿ ಬಹುವಚನ, ವಿಪದಃ ಎಲ್ಲ ವಿಪತ್ತುಗಳು ಏನೆಲ್ಲ ಉಂಟು, ಎಲ್ಲ ಕಷ್ಟಾನಿ ಎಲ್ಲ ಕಷ್ಟಗಳು, ನಶ್ಯಂತು ನಾಶಂ ಯಾಂತು ನಾಶ ಹೊಂದಲಿ, ಸಂಪತ್ತು ಬರಲಿ, ವಿಪತ್ತುಗಳು ಕಷ್ಟಗಳು ನೋವುಗಳು ನಶ್ಯಂತು ನಾಶ ಹೊಂದಲಿ. ಇದು ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸುವಂಥದ್ದು ವಾಕ್ಯ, ಶುಭಾಶಂಸನೆ. ರಾಜಗುಣೋಪೇತೋ ಭೂಮಿ ಏಕಃ ಪ್ರಶಾಸ್ತುನಃ. ಮತ್ತು ಈ ಭೂಮಿ ರಾಜಗುಣೋಪೇತಃ ಏಕಃ ರಾಜ ಭೂಮಿಂ ನಃ ಪ್ರಶಾಸ್ತು. ನೋಡಿ, ಇನ್ನು ರಾಜಗುಣೋಪೇತಃ ದಾನ ದಯಾದಿ ರಾಜಗುಣಯುಕ್ತಃ, ರಾಜನ ಗುಣಗಳಿಂದ ಕೂಡಿದಂತಹ, ದಾನ ಮಾಡುವಂತಹ, ದಯೆಯನ್ನು ತೋರಿಸುವಂತಹ, ಔದಾರ್ಯವನ್ನು ಹೊಂದಿದಂತಹ ಮುಂತಾದ ಉತ್ತಮವಾದ ಗುಣ ಯೋಗ್ಯವಾದಂತಹ ಗುಣಗಳಿಂದ ಕೂಡಿದ ಏಕಃ ರಾಜ ಒಬ್ಬ ರಾಜ, ಅದ್ವಿತೀಯ ರಾಜ ನೃಪಃ ನಃ ನಮ್ಮನ್ನು, ಅಸ್ಮಾಕಂ ನಮ್ಮನ್ನು, ಪ್ರಶಾಸ್ತು ನಃ ನಾಮ ಅಸ್ಮಾಕಂ ನಮ್ಮ, ಭೂಮಿಂ ಪ್ರಶಾಸ್ತು ನಮ್ಮ ಈ ಭೂಮಿಯನ್ನು, ಭರತಖಂಡವನ್ನು, ಪೃಥಿವೀಂ ಭೂಮಿಂ, ಏಕಃ ರಾಜ ಒಬ್ಬ ರಾಜನು. ಎಂತಹ ರಾಜ? ರಾಜಗುಣೋಪೇತ, ರಾಜನಲ್ಲಿ ಇರಲೇಬೇಕಾದ ಎಲ್ಲ ಗುಣಗಳನ್ನು, ಒಳ್ಳೆಯ ಗುಣಗಳನ್ನು ಹೊಂದಿದಂತಹ ರಾಜನು ಪ್ರಶಾಸ್ತು ನಮ್ಮ ಈ ಭೂಮಿಯನ್ನು ಪ್ರಶಾಸ್ತು ಪಾಲಯತು ಪಾಲಿಸುವಂತಾಗಲಿ, ಈ ಭೂಮಿಯನ್ನು ಆಳಲಿ ಎನ್ನುವಂತಹ ಭರತವಾಕ್ಯದೊಂದಿಗೆ ಶುಭಾಶಂಸನೆಯೊಂದಿಗೆ ಈ ಪಾಠ ಇಲ್ಲಿ ಮುಗಿತದೆ. ನಿಷ್ಕ್ರಾಂತೋ ಅನಂತರ ಇಬ್ಬರು ತೆರಳುತ್ತಾರೆ ಅಂತ ಹೇಳಿ, ನಿಷ್ಕ್ರಾಂತೋ ಹೊರಗೆ ಹೋಗುತ್ತಾರೆ, ಅಲ್ಲಿಗೆ ವೇದಿಕೆಯಲ್ಲಿ ಆ ಒಂದು ಸೀನ್ ಆಗ್ತದೆ, ಮುಗಿತು ಎನ್ನುವಂಥದ್ದು. ಇದಿಷ್ಟು ಭಾಸನಿಂದ ಬರೆಯಲ್ಪಟ್ಟಂತಹ ಕರ್ಣಭಾರಂ, ಕರ್ಣನ ಭಾರ, ಶ್ರೇಷ್ಠವಾದಂತಹ ಗುಣಗಳನ್ನು ಹೊಂದಿದಂತಹ ಕರ್ಣನ ವಿಶೇಷತೆಯನ್ನು ಹೇಳುವಂತಹ ಒಂದು ಕರ್ಣಭಾರಂ ಎನ್ನುವ ಪಾಠ ಇಲ್ಲಿಗೆ ಮುಗಿತದೆ. ಪಠ್ಯಪುಸ್ತಕವನ್ನು, ಇಡೀ ಪಠ್ಯಪುಸ್ತಕವನ್ನು ಎರಡೆರಡು ಬಾರಿ ಅರ್ಥ ಮಾಡಿಕೊಂಡು ಓದಿ. ಇಲ್ಲಿ ಮುಂದೆ ಒಂದು ಪುಟದಲ್ಲಿ ಕೆಲವು ವ್ಯಾಕರಣ ವಿಶೇಷಗಳಿವೆ, ಅರ್ಥಗಳಿವೆ, ಇದನ್ನು ನೋಡ್ಕೊಳ್ಳಿ. ಸ್ಕ್ರೀನ್ಶಾಟ್ ಸಿಕ್ಕಿದ್ದು ನೋಟ್ಸಲ್ಲಿ ಬರೆಯಿರಿ. ಧನ್ಯವಾದ. ಅಗ್ರಿಮಪಾಠೆ ಪುನಃ ಮಿಲಾಮಃ. ಧನ್ಯವಾದ. ಶುಭಮಸ್ತು.